ಆತ್- ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಕರ್ನಾಟಕ ಸರ್ಕಾರದಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೋಟಿಫಿಕೇಶನ್ಸ್ ಆಗಿದೆ. ಹಾಗಾಗಿ ಬಹುತೇಕ ಜನರ ಒತ್ತಾಯದ ಮೇರೆಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇತಿಹಾಸ ಒಂದು ಅತ್ಯುತ್ತಮವಾದಂತ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥ ವಿಭಾಗವಾಗಿದ್ದು 15ರಿಂದ ಒಂದು 22 ಕ್ವಶನ್ಸ್ ಇತಿಹಾಸದಿಂದ ಕವರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಕೆಇಎ ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ನೇಹಿತರೆ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತಕ್ಕಂಥ ಈ ಚಾನೆಲ್ ಮುಖಾಂತರ ಚಾಪ್ಟರ್ ವೈಸು ನಾನು ಕರ್ನಾಟಕ ಇತಿಹಾಸದ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ತರಗತಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಕ್ಕಂಥ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿದೆ. ಹಾಗಾಗಿ ಈ ತರಗತಿಯನ್ನ ನೋಡಿದವರು ಈ ಪುಸ್ತಕವನ್ನ ರೆಫರೆನ್ಸ್ ಬಳಸಬಹುದಾಗಿದೆ. ಸೊ ಹಾಗಾಗಿ ಇದು PC ಪರೀಕ್ಷೆಗೆ ನಿಮ್ಗೆ ಅತ್ಯುತ್ತಮವಾದಂತ ಇತಿಹಾಸದ ಪುಸ್ತಕವಾಗುತ್ತೆ ಅಂತ ಹೇಳ್ತಾ, ರಾಜ್ಯದಲ್ಲಿ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ, ಮತ್ತೆ ಆನ್ಲೈನ್ ಅಲ್ಲಿ ಕೂಡ ಈ ಪುಸ್ತಕವನ್ನು ತರಿಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಗೊತ್ತು, ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡದಂತ ಒಂದು ಮೊದಲ ಐತಿಹಾಸಿಕ ಮನೆತನ ಯಾವುದು ಅಂದ್ರೆ, ಅಥವಾ ಭಾರತವನ್ನೇ ಆಳ್ವಿಕೆ ಮಾಡಿದಂತ ಮೊದಲ ಐತಿಹಾಸಿಕ ಮನೆತನ ಯಾವುದು ಅಂತ ಕೇಳಿದ್ರೆ ಮೌರ್ಯರು. ಭಾರತದ ಮೊದಲ ಐತಿಹಾಸಿಕ ಹಿಸ್ಟಾರಿಕಲ್ ಡೈನಸ್ಟಿ, ಇನ್ನೊಂದ್ಸಲಿ ಕೇಳ್ಕೊಳ್ರಿ, ಭಾರತದ ಮೊದಲ ಐತಿಹಾಸಿಕ ಮನೆತನ ಮೌರ್ಯರು. ಅತ್ಯಂತ ದೊಡ್ಡ ಮನೆತನ. ಇವರು ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡಿದ್ದಾರೆ. ಬೇಕಾದ್ರೆ ಈ ಮೌರ್ಯರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತೊಂದು ವಿಡಿಯೋವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಇವತ್ತು ಶಾತವಾಹನರ ಬಗ್ಗೆ ಮಾತಾಡೋಣ. ದಕ್ಷಿಣ ಭಾರತವನ್ನ ಮೌರ್ಯರು ಆಳಿದ ನಂತರ ಆಳ್ವಿಕೆ ಮಾಡಿದಂತ ಮನೆತನವೇ ಈ ಶಾತವಾಹನ ಮನೆತನ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡಿದ ಮೊದಲ ಐತಿಹಾಸಿಕ ಮನೆತನ ಯಾವುದು ಅಂದ್ರೆ, ದಕ್ಷಿಣ ಭಾರತದ ಮೊದಲ ಐತಿಹಾಸಿಕ ಮನೆತನ ಶಾತವಾಹನರು. ನೋಡಿ, ನಿಮ್ಗೆ ಇಲ್ಲಿ ಸಿಂಪಲ್ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ. ಭಾರತದ ಮೊದಲ ಐತಿಹಾಸಿಕ ಮನೆತನ ಮೌರ್ಯರು, ದಕ್ಷಿಣ ಭಾರತದ ಮೊದಲ ಐತಿಹಾಸಿಕ ಮನೆತನ ಶಾತವಾಹನರು. ಅರ್ಥ ಆಯ್ತಲ್ಲ? ಈ ಶಾತವಾಹನರ ಮೂಲ ಯಾವುದು ಅಂತ ಕೇಳ ಸಾಧ್ಯತೆ ಇರುತ್ತೆ. ಇವರು ಮೂಲತಃ ಆಂಧ್ರ ಮೂಲದವರು ಅಂತ ಹೇಳ್ತಾರೆ. ಅತಿ ಹೆಚ್ಚು ಪ್ರಶ್ನೆ ಕವರ್ ಆಗಿದೆ ಇದ್ರಿಗೆ. ಸರ್, ಇದಕ್ಕೆ ಸೋರ್ಸ್ ಏನು ಸರ್? ಇದಕ್ಕೆ ಯಾವ ಆಧಾರದ ಮೇಲೆ ನೀವು ಹೇಳ್ತೀರಾ ಅಂದ್ರೆ, ಅಶೋಕನ 12ನೇ ಶಾಸನದಲ್ಲೂ ಕೂಡ ಇವರನ್ನ ಆಂಧ್ರ ಭೃತ್ಯರು ಎಂದು ಕರೆದಿದ್ದಾರೆ. ಶಾತವಾಹನರನ್ನ ಆಂಧ್ರ ಮೂಲದವರು ಎಂದು ಉಲ್ಲೇಖಿಸಿದ ಶಾಸನ ಯಾವುದು ಅಂತ ಕೇಳಿದ್ರೆ ಅಶೋಕನ ಶಾಸನ. ಇದ್ರ ಜೊತೆಗೆ ಸ್ನೇಹಿತರೆ ನೋಡಿಲಿ, ಈ ಶಾತವಾಹನರನ್ನ ಯಾಕೆ ಆಂಧ್ರ ಮೂಲದವರು ಅಂತ ಹೆಚ್ಚಾಗಿ ನಾವ್ ಹೇಳ್ತೀವಿ ಅಂದ್ರೆ, ಆ ಕಾಲದಲ್ಲಿ ದೊರೆತಿರ್ತಕ್ಕಂಥ ನಾಣ್ಯಗಳಿರ್ಬೋದು, ಸ್ಕಂದ ಪುರಾಣ ಇರ್ಬೋದು, ಮಗಾಸ್ತನಿಸ್ಸನ ಬರವಣಿಗೆಗಳಿರ್ಬೋದು, ಪ್ಲೀನಿಯ ಬರವಣಿಗೆಗಳಿರ್ಬೋದು, ಇವೆಲ್ಲವೂ ಕೂಡ ಶಾತವಾಹನರನ್ನ ಆಂಧ್ರ ಮೂಲದವರು ಅಂತ ಕರೆದಿದ್ದಾರೆ. ಹಾಗಾಗಿ ಶಾತವಾಹನರನ್ನ ಆಂಧ್ರ ಮೂಲದವರು ಎಂದು ಉಲ್ಲೇಖಿಸಿದ ಆಧಾರಗಳು ಯಾವುವು ಅಂತ ಕೇಳ್ತಾರೆ. ಸ್ನೇಹಿತರೆ, ಎಲ್ಲರೂ PC ಎಕ್ಸಾಮಿಗೆ ಸ್ವಲ್ಪ ಓದ್ಕೊಂಡ್ರೆ ಸಾಕು. ಬೇಸಿಕ್ ಪುಸ್ತಕಗಳು ಅಥವಾ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರೆ ಸಾಕು, ನಾವು PC ಆಗ್ಬಿಡ್ತೀವಿ. ಇನ್ನ ಭ್ರಮೆನಲ್ಲಿ ಇರ್ಬೇಡ್ರಿ. KEA ಕರ್ನಾಟಕ ಎಕ್ಸಾಮ್ ಅಥಾರಿಟಿಯವರು ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಅವರ ಪ್ರಶ್ನೆ ಪತ್ರಿಕೆಗಳನ್ನ ಇತ್ತೀಚೆಗೆ ನೋಡ್ತಾ ಇದ್ದೀರಾ, ತುಂಬಾ ಡೆಪ್ತ್ ಆಗಿರ್ತವೆ. ಎಕ್ಸಾಮ್ ಆದ್ಮೇಲೆ ಸಫರ್ ಮಾಡ್ಬೇಡ್ರಿ. ನಾನ್ ಹೇಳಿದ್ಕಿಂತಲೂ ಕೂಡ ಅತಿ ಹೆಚ್ಚು ಡೆಪ್ತ್ ಆಗಿ ನೀವು ಓದ್ಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಸೊ ಅದಕ್ಕೋಸ್ಕರ ತಾವುಗಳು ಏನ್ ಮಾಡ್ಬೇಕು ಅಂದ್ರೆ, ಇತ್ತೀಚೆಗೆ KEA ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು, ಅದು FDA ಇರ್ಬೋದು, ಗ್ರೂಪ್ C ಇರ್ಬೋದು, ಬೇರೆ ಯಾವುದೇ ಎಕ್ಸಾಮ್ ಇರ್ಬೋದು, ನೀವು ಕೇವಲ PC ಕ್ವಶನ್ ಪೇಪರ್ನ ಬಿಡಿಸ್ತಾ ಕೂತ್ರಾಗಲ್ಲ. KEA ರವರ ಒಂದು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಡೆಪ್ತ್ ಆಗಿ ಕೇಳ್ತಾನೆ ಅನ್ನೋದು ನನ್ನ ಒಪಿನಿಯನ್. ಸ್ನೇಹಿತರೆ, ನೀವು ಡೆಪ್ತ್ ಆಗಿ ಓದ್ಕೊಳ್ರಿ. ಸಿಂಪಲ್ ಆಗಿ ಪ್ರಶ್ನೆ ಕೇಳಿದ್ರೆ ಆರಾಮಾಗಿ ಬರೀಬಹುದು. ಡೆಪ್ತ್ ಆಗಿ ಓದಿರೋದ್ರಿಂದ ನೀವು ಸಿಂಪಲ್ ಆಗಿ ಓದೇನ ಡೆಪ್ತ್ ಆಗಿ ಪ್ರಶ್ನೆ ಕೇಳಿದ್ರೆ ಎಕ್ಸಾಮ್ ಆದ್ಮೇಲೆ ಸಫರ್ ಮಾಡಿದ್ರೆ ನಮ್ಗೆ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ಡೆಪ್ತ್ ಆಗಿ ಒಂಚೂರು ಪಾಠ ಮಾಡೋ ಅಂತ ಪ್ರಯತ್ನವನ್ನ ಮಾಡ್ತೀನಿ. ನನಗಿಂತಲೂ ನಾನು ಹೇಳ್ತಿರೋ ಮ್ಯಾಟರ್ ಕಡಿಮೆನೆ ಅಂತ ಭಾವಿಸಿ ಇನ್ನೂ ಡೆಪ್ತ್ ಆಗಿ ಓದ್ಕೊಳ್ರಿ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಸ್ನೇಹಿತರೆ, ಈಗ ಈ ರೀತಿ ಇವ್ರನ್ನ ಆಂಧ್ರ ಮೂಲದವರು ಅಂತ ಈ ರೀತಿಯಾದಂತ ಆಧಾರಗಳು ಹೇಳ್ತಾ ಹೋಗ್ತವೆ. ಅದರಲ್ಲಿ ವಿಶೇಷವಾಗಿ VS ಸ್ಮಿತ್, ರ್ಯಾಪ್ಸನ್, RG ಭಂಡಾರ್ಕರ್, VS ಸ್ಮಿತ್, ರ್ಯಾಪ್ಸನ್, RG ಭಂಡಾರ್ಕರ್ ಶಾತವಾಹನರನ್ನ ಆಂಧ್ರ ಮೂಲದವರು ಅಂತ ಕರೆದಿದ್ದಾರೆ. VS ಸ್ಮಿತ್, ರ್ಯಾಪ್ಸನ್,
ಆರ್ ಜಿ ಭಂಡಾರ್ಕರ್ ಶಾತವಾಹನರನ್ನ ಆಂಧ್ರ ಮೂಲದವರು ಅಂತ ಕರೆದಿದ್ದಾರೆ. ಆಂಧ್ರ ಮೂಲದವರು ಎಂದು ಶಾತವಾಹನರನ್ನು ಕರೆದ ಇತಿಹಾಸಕಾರ ಯಾರು ಅಂತ ಕೇಳಿದ್ರೆ ಮೇನ್ ಒಂದ್ ಹೆಸರು ನೆನ್ಪಿಟ್ಕೋಬೇಕು, ವಿ ಎ ಸ್ಮಿತ್. ಕೆಎ ಪರೀಕ್ಷೆ ನಡ್ತಾ ಇರೋದ್ರಿಂದ ಎರಡನೇ ಹೆಸರು ನೆನ್ಪಿಟ್ಕೋಬೇಕು, ಆರ್ ಜಿ ಭಂಡಾರ್ಕರ್. ವಿ ಎಸ್ ಸ್ಮಿತ್, ಆರ್ ಜಿ ಭಂಡಾರ್ಕರ್ ಇವ್ರನ್ನ ಆಂಧ್ರ ಮೂಲದವರು ಅಂತ ಕರೆದ್ರೆ, ಜೊತೆಗೆ ಏನಾರ ಎಕ್ಸ್ಟ್ರಾ ಅಡಿಷನಲ್ ಕೇಳಿದ್ರೆ ರಾಪ್ಸನ್ ಅಂತಕ್ಕಂಥ ಇತಿಹಾಸಕಾರನ್ನು ಕೂಡ ನೀವು ಸೇರಿಸ್ಕೊಬಹುದು. ಶಾತವಾಹನರನ್ನ ಆಂಧ್ರ ಮೂಲದವರು ಅನ್ನೋದೇ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥ ಸುದ್ದಿ. ಆದ್ರೂ ಕೂಡ ನಮ್ಮ ಭಾರತದ ಕೆಲ ಇತಿಹಾಸಕಾರರು ಇವರನ್ನ ಕರ್ನಾಟಕ ಮೂಲದವರು ಅಂತ ಕರೆದಿದ್ದಾರೆ. ಇದು ಅಪ್ರಸ್ತುತ, ಆದರೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಯಾರು ಅಂತ ಏನಾರ ಕೇಳಿದ್ರೆ ಮೋಸ್ಟ್ಲಿ ಪಿ ಸಿ ಎಲ್ಲ ಕೇಳಲ್ಲ, KS ಅಂತ ಎಕ್ಸಾಮ್ ಆದ್ರೆ ಸ್ವಲ್ಪ ಟೀಚರ್ಸ್ ಎಕ್ಸಾಮ್ ಆದ್ರೆ ಕೇಳ್ಬಹುದು. ಆದ್ರೂ ನೀವು ಒಂದ್ಸಲ ನೋಡ್ಕೊಂಡಿರ್ರಿ ಅಂತ ಹೇಳ್ತಾ ಇದ್ದೀನಿ. KP ಜೈಸ್ವಾಲು, ರಾಯ್ ಚೌಧರಿ, ಡಾಕ್ಟರ್ ಗೋಪಾಲ್ಚಾರಿ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಈಗ ಇವರ ಮೂಲದ ಬಗ್ಗೆ ನಾನು ಮಾತಾಡಿದೆ. ಹಾಗಾದ್ರೆ ಶಾತವಾಹನ ಮನೆತನದ ಸ್ಥಾಪಕ ಯಾರು ಅಂತ ಕೇಳ್ತಾರೆ, ಸಿಮುಕ. ನಾಟ್ ಓನ್ಲಿ ಶಾತವಾಹನರು, ಈಗ ಒಂದಿಸಿ ಬರೀ 1 2 3 4, ಈ ಕಡೆ 1 2 3 4 5, ಈ ಕಡೆ ಮನೆತನಗಳು, ಈ ಕಡೆ ಸ್ಥಾಪಕರು, ಮ್ಯಾಥಿ ಫಾಲೋಯಿಂಗ್ ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಈಸಿಯಾಗಿ ಹಿಂಗ್ ಶಾತವಾಹನ ಮನೆತನ ಸ್ಥಾಪಕ ಅಂತ ಕೇಳಲ್ಲ, 4 ಕೇಳಿ ಕನ್ಫ್ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ನೀವು ಎಲ್ಲಾ ಡೈನೆಸ್ಟಿ ಸ್ಥಾಪಕರನ್ನ ನೋಡ್ಕೊಳ್ರಿ, ಆಗ ನೀವು ಈಸಿಯಾಗಿ ಮ್ಯಾಚ್ ಮಾಡಕ್ ಸಹಾಯ ಆಗುತ್ತೆ. ಬಟ್ ಈಗ ಶಾತವಾಹನರ ಮನೆತನದ ಸ್ಥಾಪಕ ಯಾರು ಅಂದ್ರೆ ಸಿಮುಕ. ಹಾಗಾದ್ರೆ ಶಾತವಾಹನರ ರಾಜಧಾನಿ ಯಾವುದು ಅಂದ್ರೆ ಪೈಠಾಣ ಅಥವಾ ಪ್ರತಿಷ್ಠಾನ. ಪೈಠಾಣ್ ಅಥವಾ ಪ್ರತಿಷ್ಠಾನ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಜೊತೆಗೆ ಇವರ ಲಾಂಛನ ಯಾವುದು ಅಂತ ಏನಾರ ಕೇಳಿದ್ರೆ ವರುಣ. ನೋಡ್ತಾ ಇದ್ದೀರಾ, ಇವರ ಲಾಂಛನ ವರುಣ, ವೆರಿ ಇಂಪಾರ್ಟೆಂಟ್. ಎಂಬ್ಲೋಮು ಯಾವುದು ಅಂತ ಕೇಳಿದ್ರೆ ವರುಣ. ಸೊ ಈಗ ಅವ್ರ ಮೂಲ ನೋಡ್ದು, ಸ್ಥಾಪಕನ ನೋಡ್ದು, ರಾಜಧಾನಿ ನೋಡ್ದು, ರಾಜ್ಯ ಲಾಂಛನ ನೋಡ್ದು, ಬೇಸಿಕ್ ಪೊಲೀಸ್ಗೆ ವೆರಿ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ ಇದನ್ನ. ಇದಾದ್ಮೇಲೆ ಸಿಮುಕ. ಸ್ನೇಹಿತರೆ, ಏನಪ್ಪ ಶಾತವಾಹನರ ಮನೆತನದ ಸ್ಥಾಪಕ ಯಾರು? ಸಿಮುಕ. ಇದನ್ ಮೀರಿ ಪ್ರಶ್ನೆಗಳು ಬರ್ತಾವ ಸರ್ PCಗೆ. 70% ಡೌಟು, 70% ಇದನ್ ಮೀರಿ ಸಿಮುಕನ್ ಬಗ್ಗೆ ಪ್ರಶ್ನೆ ಕೇಳಲ್ಲ. ಬಟ್ ಇನ್ 30% ನಾವು ಸಾಧ್ಯತೆ ಅಲ್ಲಗೆಳೆಯುವಂತಿಲ್ಲ. ಕೇಳ್ಬಿಟ್ರೆ ಏನಂತ ಕೇಳ್ತಾರೆ, ನಾನಾಘಾಟ್ ಶಾಸನದಲ್ಲಿ ಸಿಮುಕನ ಅಥವಾ ಶಾತವಾಹನರ ಮನೆತನದ ಸ್ಥಾಪಕನ ಹೆಸರನ್ನ ಏನೆಂದು ಉಲ್ಲೇಖಿಸಿದೆ ಅಂತ ಕೇಳಿದ್ರೆ ರಾಯಸಿಮುಕ. ಅರ್ಥ ಆಯ್ತಾ? ನಿಮಗ್ ಬರೇ ಸಿಮುಕ ಆಪ್ಷನ್ ಆಗಿರ್ಬೋದು, ಬಟ್ ನಾನಾಘಾಟ್ ಶಾಸನದಲ್ಲಿ ಆತನನ್ನ ರಾಯಸಿಮುಕ ಎಂದು ಉಲ್ಲೇಖಿಸಿದೆ. ಸಿಮುಕನನ್ನ ಜೈನ ಗ್ರಂಥ ಶಾಲಿವಾಹನ ಎಂದು ಕೂಡ ಕರೆದಿದೆ. ಜೈನ ಗ್ರಂಥ ಒಂದರಲ್ಲಿ ಶಾಲಿವಾಹನ ಗ್ರಂಥ ಎಂದು ಕೂಡ ಕರೆದಿದೆ. ಬಟ್ ನನ್ನ ಪ್ರಕಾರ ಇದನ್ನ ಕೇಳೋ ಸಾಧ್ಯತೆ ಕಡಿಮೆ. ಬಟ್ ಯಾಕೆ ಹೇಳ್ತೀರಾ ಸರ್ ಅಂದ್ರೆ, ತಿಳ್ಕೊಂಡಿರ್ರಿ. ತಿಳ್ಕೊಳಕ್ಕೆ ಏನಾರ ದುಡ್ಡು ಕಾಸು ಕೊಡ್ಬೇಕಾ? ಇಲ್ಲ, ಹೆಚ್ಚು ತಿಳ್ಕೊಂಡ್ರೆ ಆರಾಮಾಗಿ ಬರಿಬಹುದು ಅಂತ. ಈಗ ನೆಕ್ಸ್ಟ್ ಕೃಷ್ಣ, ಈತನನ್ನ ಕನಹ ಅಂತ ಕೂಡ ಕರಿತೀವಿ. ಕೃಷ್ಣ ಅಥವಾ ಕನಹ. ನಿಮ್ಗೆ FDA, PSI ಈ ತರದ್ದು ಸಬ್ಜೆಕ್ಟ್ ಅಲ್ಲಿ ಈ ತರ ಒಂಚೂರು ಡೆಪ್ತ್ ಆಗಿ ಕೇಳ್ಬೋದು. ಯಾಕಂದ್ರೆ ನಾಸಿಕ್ ನಲ್ಲಿ ಬೌದ್ಧ ಗುಹಾಲಯಗಳಿವೆ, ಬೌದ್ಧ ಕೇವ್ಸ್ ಇದೆ. ಯಾರು ಕಟ್ಸಿದ್ದು ಅಂತ ಕೇಳೋ ಸಾಧ್ಯತೆ ಇರುತ್ತೆ ಬೌದ್ಧ ಕೇವ್ಸ್ ನ. ಹಾಗಾಗಿ ನಾಸಿಕ್ ನಲ್ಲಿ ಇರ್ತಕ್ಕಂಥ ಬೌದ್ಧ ಕೇವ್ಸ್, ಇದು ಆರ್ಟ್ ಅಂಡ್ ಕಲ್ಚರ್ ಬರೋ ಅಂತ ಪ್ರಶ್ನೆ. ಕೃಷ್ಣ ಅಥವಾ ಕನಹ, ಶಾತವಾಹನರ ದೊರೆ ಕನಹ ಕಟ್ಸಿರ್ತಕ್ಕಂಥದ್ದು ಅಂತ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಇದೊಂದು ಪ್ರಶ್ನೆ ಬರ್ಬೋದು, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಸರ್ PDF ಬೇಕು ಅಂತ ಕೇಳ್ಬೇಡಿ. ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ನೀವು ಪರ್ಚೇಸ್ ಮಾಡಿದ್ರೆ ಈ ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಇರುತ್ತೆ. ನಾನು ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿಯೇ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕಿಂತಲೂ ಹೆಚ್ಚಿನ ಇನ್ಫಾರ್ಮೇಶನ್ ಆ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಇಲ್ಲಿ 1ನೇ ಶಾತಕರ್ಣಿ ಯಾರು ಹೇಳ್ರಿ? 1ನೇ ಶಾತಕರ್ಣಿ, ವೆರಿ ಇಂಪಾರ್ಟೆಂಟ್. ಇದು PCಗೆ ಬರುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಶಾತಕರ್ಣಿಗಿಂತಲೂ ವೆರಿ ಇಂಪಾರ್ಟೆಂಟ್ ಆತನ ಪತ್ನಿ ನಾಗನಿಕಾ ಅಥವಾ ನಯನಿಕಾ ಅಂತಕ್ಕಂಥ ಇನ್ನೊಂದು ಹೆಸರು ಕೂಡ ಇದೆ. ನಾಗನಿಕಾ ಅಥವಾ ನಯನಿಕಾ ಹೊರಡಿಸಿರ್ತಕ್ಕಂಥ ನಾನಾಘಾಟ್ ಶಾಸನ. ಯಾವ ಶಾಸನ? ನಾನಾಘಾಟ್ ಗುಹಾ ಶಾಸನ ಇವನ ಸಾಧನೆಗಳನ್ನ ತಿಳಿಸುತ್ತದೆ. 1ನೇ ಶಾತಕರ್ಣಿಯ ಪತ್ನಿ ನಾಗನಿಕಾ. ಈಗ ಕೇಳ್ಬೋದು ನಿಮ್ಗೆ, ನಾಗನಿಕಾ ಅಥವಾ ನಯನಿಕಾ ಹೊರಡಿಸಿರ್ತಕ್ಕಂಥ ನಾನಾಘಾಟ್ ಗುಹಾ ಶಾಸನವು ಯಾರ ಬಗ್ಗೆ ಮಾಹಿತಿ ನೀಡುತ್ತೆ ಅಂದ್ರೆ 1ನೇ ಶಾತಕರ್ಣಿಯ ಬಗ್ಗೆ. ಅಥವಾ ನಾನಾಘಾಟ್ ಶಾಸನವನ್ನ ಕೆತ್ತಿಸಿದವರು ಯಾರು ಅಂತ ಕೇಳಿದ್ರೆ ನಾಗನಿಕಾ. ನಾನಾಘಾಟ್ ಶಾಸನವನ್ನ ಕೆತ್ತಿಸಿದ ನಾಗನಿಕಳು ಶಾತವಾಹನರ ಈ ಕೆಳಗಿನ ಯಾವ ದೊರೆಯ ಪತ್ನಿಯಾಗಿದ್ದಳು ಅಂತ ಕೇಳಬಹುದು. ಈ ತರ ಪ್ರಶ್ನೆ ಏನೇ ಟ್ವಿಸ್ಟ್ ಮಾಡಿ ಕೇಳಿದ್ರು ಈ 2 ಲೈನಲ್ಲೇ ಆನ್ಸರ್ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ 1ನೇ ಶಾತಕರ್ಣಿಯನ್ನ ದಕ್ಷಿಣ ಪಥ ಸಾರ್ವಭೌಮ
ಅಪ್ರತಿಹತ್ ಅಂತಕ್ಕಂಥ ಬಿರುದುಗಳಿದ್ದು, ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಲಿ ಅಶೋಕ, ಕನಿಷ್ಕ, ಹರ್ಷವರ್ಧನ, ಅಮೋಘ ವರ್ಷ, ವಿಷ್ಣುವರ್ಧನ ಇಂಥವ್ರ ಬಿರುದುಗಳನ್ನ ನೆನ್ಪಿಟ್ಕೊಂಡಿರ್ತೀರಾ. ಬಟ್ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಅದರಲ್ಲಿ KL ಏನ್ ಮಾಡ್ತಾವನೆ, ಈಗ ಉದಾಹರಣೆ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ, ಆತನ್ ಬಿಟ್ಬಿಡ್ತಾನೆ, 1ನೇ ಶಾತಕರ್ಣಿಯ ಬಿರುದುಗಳನ್ನ ಕೇಳ್ಬಿಡ್ತಾನೆ. ಅಥವಾ ದಕ್ಷಿಣ ಪಥ ಸಾರ್ವಭೌಮ ಅಂತ ಯಾರನ್ನ ಕರಿತೀವಿ ಅಂತ ಕೇಳಿ ಆಪ್ಷನ್ ಗೌತಮ ಪುತ್ರ ಶಾತಕರ್ಣಿ ಇಡ್ತಾನೆ. ನೀವೇನ್ ಮಾಡ್ತೀರಾ, ಶಾತವಾಹನರ ಪ್ರಸಿದ್ಧ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಸೆಲೆಕ್ಟ್ ಮಾಡ್ತೀರಾ. ಬಟ್ ರೈಟ್ ಆನ್ಸರ್ 1ನೇ ಶಾತಕರ್ಣಿ ಇರುತ್ತೆ. ಅದಕ್ಕೆಪ್ಪ ಡೀಪಾಗಿ ಓದ್ರಿ, ಒಂದೊಂದು ಅಂಕನು ವೆರಿ ಇಂಪಾರ್ಟೆಂಟ್. 5 ವರ್ಷಗಳಿಂದ ಜಾತಕ ಪಕ್ಷಿಯಂತೆ ಕಾತ್ಕೊಳ್ತಿದ್ದೀರಾ. ಈಗೊಂದು ನೋಟಿಫಿಕೇಶನ್ ಬಂದಿದೆ, ನೀವೇನಾದ್ರೂ ಈ ಅವಕಾಶ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಈ ಒಂದು 3 ತಿಂಗಳು ನೀವು ಕಷ್ಟಪಟ್ಟು ಎಫರ್ಟ್ ಹಾಕಿದ್ರೆ ನಿಮ್ಮ ಜೀವನದ 30 ವರ್ಷ ಸುವರ್ಣ ಯುಗ ಆಗಿರುತ್ತೆ. 3 ತಿಂಗಳು ಸ್ವಲ್ಪ ಅನ್ನಾಹಾರ ನಿದ್ರೆಗಳನ್ನ ತ್ಯಜಿಸಿ ಕಷ್ಟಪಟ್ಟು ಓದಿ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಸೊ ತಪ್ಪಾಗಿದ್ರೆ ಕ್ಷಮಿಸಿ. 1ನೇ ಶಾತಕರ್ಣಿಗೆ ದಕ್ಷಿಣ ಪಥ ಸಾರ್ವಭೌಮ ಅಪ್ರತಿಹತ್ ಅಂತ ಕೂಡ ಕರೀತಾರೆ. ಇನ್ನೂ ಡೆಪ್ತ್ ಆಗಿ ಏನನ್ನ ಬೇಕು ಅಂದ್ರೆ, ಈತ ಅಶ್ವಮೇಧ ಯಾಗ ಮತ್ತೆ ರಾಜಸೂಯ ಯಾಗವನ್ನ ಮಾಡ್ದ ಅಂತ ಹೇಳಿ ಈತನ ಹೆಂಡತಿ ನಾನಾಘಾಟ್ ಶಾಸನದಲ್ಲಿ ಕೆತ್ತಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇದು FDA ಟೀಚರ್ ಎಕ್ಸಾಮ್ ಆದ್ರೆ ಇನ್ನೊಂಚೂರು ಡೆಪ್ತ್ ಹೋಗೋಣ, ಬಟ್ PC ಗಿಟ್ ಸಾಕು ಅನ್ಕತ್ತೀನಿ. ಸರಿ, 1ನೇ ಶಾತಕರ್ಣಿ ನಂತರ ಯಾರ ಆಳ್ವಿಕೆ ಮಾಡಿರು, ಇದು ಬೇಕಾ ನಮ್ಗೆ? 90% ಬೇಡ. ಆದರೆ ಯಾವುದೋ ಒಂದು ಇತಿಹಾಸದ ಒಂದು ಮನೆತನದ ಈ ರೀತಿ ಇಂಪಾರ್ಟೆಂಟ್ ಅಲ್ಲದೆ ಇರತಕ್ಕಂಥ ದೊರೆಗಳನ್ನ ಕೊಟ್ಟು ಕಾಲಾನುಕ್ರಮದಲ್ಲಿ ಬರೀರಿ ಎಂದು ಬಿಡ್ತಾರೆ. ನಿಮ್ಗೆ 1ನೇ ಶಾತಕರ್ಣಿ ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ಯಜ್ಞಶ್ರೀ ಶಾತಕರ್ಣಿ ಅಂತ ಕೊಟ್ರೆ ಈಸಿಯಾಗಿ ಬರೆದು ಬಿಡ್ತೀರಾ. 2ನೇ ಶಾತಕರ್ಣಿ ಲಂಬೋದರ, ಅಪಾಲಿಕ, 1ನೇ ಪುಲುಮಾಯಿ ಅಂತ ಕೊಟ್ರೆ ಏನ್ ಮಾಡ್ತೀರಲ್ರಿ, ಹೆಸರೇ ಕೇಳಿರಲ್ಲ ನೀವು. ಅದಕ್ಕೋಸ್ಕರ ಕೇಳುವ ಸಾಧ್ಯತೆ ಕಡಿಮೆ, ಒಂದು ಸಲ ನೋಡ್ಕೊಳ್ರಿ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಹಾಗಾಗಿ 2ನೇ ಶಾತಕರ್ಣಿ, ಲಂಬೋದರ, ಅಪಾಲಿಕ, 1ನೇ ಪುಲುಮಾಯಿ, 1ನೇ ಶಾತಕರ್ಣಿಯ ನಂತರ ಆಳ್ವಿಕೆ ಮಾಡಿದ್ರು. ಇದಾದ್ಮೇಲೆ ಹಾಲ ರಾಜ, ಯಾರ ಬಗ್ಗೆ ಮಾತಾಡೋಣ? ಹಾಲ ರಾಜ. ಈತ ಶಾತವಾಹನರ 17ನೆಯ ದೊರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ KA ಗೊತ್ತಲ್ಲಪ್ಪ. ಈಗ ಹಾಲನ್ ಬಗ್ಗೆ 4 ಪ್ರಶ್ನೆ ಕೇಳ್ತಾರೆ, 4 ಆಪ್ಷನ್ ಇಡ್ತಾರೆ, 1, 2, 3, 4. ನೀ PC ಅಂತ ಹಳೆಯ ಕಾಲದ ತರ ಲೈನಲ್ಲಿ ಓದಬಾರ್ದು. ಬಹಳ ಜನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಬಹಳ ಜನ ಹಳೆಯ PC ಪೇಪರ್ ತೆಕ್ಕಂತೀರಾ, 1 ಲೈನ್ ಓದ್ಕಂತೀರಾ, ಏನೇ ಕೇಳಿ ಬರಿತೀನಿ ಅಂತೀರಾ. ಬಟ್ ಇವತ್ತು ಈ ತರ 1, 2, 3, 4 ಆಪ್ಷನ್ ಇಟ್ಬಿಟ್ಟು 1 ಸರಿಯಾಗಿದೆ, 2 ಸರಿಯಾಗಿದೆ, 3 ಸರಿಯಾಗಿದೆ, 4 ಹೇಳಿಕೆ ಸರಿಯಾಗಿದೆ ಅಂತ ಕೊಡ್ತಾನೆ. ಅಥವಾ AB ಸರಿಯಾಗಿದೆ, AC ಸರಿಯಾಗಿದೆ, ABC ಸರಿಯಾಗಿದೆ ಅಂತ ಈ ತರ ಕೊಡ್ತಾನೆ. 1 ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂದ್ರೂ ಹೊಗೆ ಎಕ್ಸಾಮು. ಅದಕ್ಕೆ ಈತ ಶಾತವಾಹನರ 17ನೆಯ ದೊರೆ. ಈತ ಶಾಂತಿ ಪ್ರಿಯ ಅರಸ. ಬಿಡಿ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಶಾತವಾಹನರ 17ನೇ ದೊರೆ. ನೋಡಿ, ಈತ ಪ್ರಾಕೃತ ಭಾಷೆಯಲ್ಲಿ ವೆರಿ 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 ಇಂಪಾರ್ಟೆಂಟ್. ನೋಟ್ ದಿಸ್ ಪಾಯಿಂಟ್. ಯಾವ ಭಾಷೆಯಲ್ಲಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದಿದ್ದಾನೆ. ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಎಂಬ ಕೃತಿಯನ್ನ ಬರೆದಿದ್ದಾನೆ. 700 ಶೃಂಗಾರ ಕಾವ್ಯಗಳನ್ನ ಇದು ಒಳಗೊಂಡಿದೆ. ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಎಂಬ ಕೃತಿಯನ್ನ ಈತ ಬರೆದಿದ್ದಾನೆ. ವೆರಿ ಇಂಪಾರ್ಟೆಂಟ್. ಡೆಪ್ತ್ ಆಗಿ ಏನನ್ನ ಕೇಳಿದ್ರೆ 700 ಶೃಂಗಾರ ಕಾವ್ಯಗಳಿವೆ ಇದ್ರಲ್ಲಿ. ಯಾಕಂದ್ರೆ ABC ಫಾರ್ಮೆಟ್ ಅಲ್ಲಿ ಈ ತರದ್ದು 1 ಪಾಯಿಂಟ್ ಇಟ್ಬಿಡ್ತಾನೆ ಸ್ನೇಹಿತರೆ. ನಾನು ನೆಟ್ ಎಕ್ಸಾಮ್ ಅಲ್ಲಿ ನೋಡ್ತಾ ಇದ್ದೆ. ಇಷ್ಟು ಡೆಪ್ತ್ ನಿಮಗೆ ಬೇಕೋ ಬೇಡವಾ ನನಗೆ ಗೊತ್ತಿಲ್ಲ, ಬಟ್ ಒಂದ್ಸಲ ಹೇಳ್ಬೇಕು ಅನ್ನಿಸ್ತು. ಬಿಕಾಸ್ ನೀವೇನಾದ್ರ ಈ ಪಾಯಿಂಟ್ ಕೇಳಿದ್ರೆ ಬೇರೆ ಯಾರೋ ಬರ್ದಿಲ್ಲ, ನಮ್ಮ ಹುಡುಗರು ಬರ್ದಿದ್ದೀರಾ ಅಂದ್ರೆ ನನಗೆ ಪ್ರೌಡ್ ಅಲ್ವಾ. ಯಾವ ದೇವತೆಗಳ ಹೆಸರಿನ ಉಲ್ಲೇಖವಿದೆ ಅಂತ? ಕೃಷ್ಣ, ಗೌರಿ, ಇಂದ್ರ, ಪಶುಪತಿಯ ಬಗ್ಗೆ ಉಲ್ಲೇಖವಿದೆ. ಯಾಕಂದ್ರೆ ಬ್ರಹ್ಮ, ಈಶ್ವರ, ಮಹೇಶ್ವರ, ಗಣೇಶನ ಬಗ್ಗೆ ಇದೆ ಅಂತ ಕೊಡ್ತಾನೆ. ನೀವು ಬ್ರಹ್ಮ, ಈಶ್ವರ, ಮಹೇಶ್ವರ, ಗಣೇಶ ಅಂತ ಬರೆದ್ರೆ ಹೋಯ್ತು. ಕೃಷ್ಣ, ಗೌರಿ, ಇಂದ್ರ, ಪಶುಪತಿ, ಲೈಕ್ ಶಿವನೇ ಪಶುಪತಿ ಅಂದ್ರೆ. ಕೃಷ್ಣ, ಗೌರಿ, ಇಂದ್ರ, ಪಶುಪತಿಯ ಬಗ್ಗೆ ಈ ಕೃತಿಯಲ್ಲಿ ಉಲ್ಲೇಖವಿದೆ. ನಿಮ್ಗೆ ಏನ್ ಮಾಡ್ತಾನೆ, ಇತ್ತೀಚೆಗೆ ಆಲರ ರಾಜಂದು 2 ಕೃತಿ ಕೊಟ್ಟು 1 ಕೃತಿ ಸರಿಯಾಗಿದೆ, 2 ಕೃತಿ ಸರಿಯಾಗಿದೆ, 2ನೇ ಕೃತಿ ಮಾತ್ರ ಸರಿಯಾಗಿದೆ, 1ನೇ ಕೃತಿ ಮಾತ್ರ ಸರಿಯಾಗಿದೆ, ಅಥವಾ 1, 2 ತಪ್ಪಾಗಿದೆ ಅಂತ ಕೇಳೋ ಸಾಧ್ಯತೆ ಇದೆ. ಹಾಗಾಗಿ ಗಾಥಾ ಸಪ್ತಸತಿ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಸಪೋರ್ಟಿವ್ ಆಗಿ ಈತ ಬರ್ದಿರೋ ಇನ್ನೊಂದು ಕೃತಿ ಏನಾರ ಕೇಳಿದ್ರೆ ಸಪ್ತಶೈ. ಯಾವ್ದು ಹೇಳ್ರಿ? ಸಪ್ತಶೈ. ಆದ್ರೆ ಈತನೇ ಒಬ್ಬ ನೋಡಿ, ನೀವು ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಲಿಟ್ರೇಚರ್ ಹೆಂಗ್ ಓದ್ಬೇಕು ಅಂದ್ರೆ, ರಾಜನೇ ಏನಾರ ಸಾಹಿತ್ಯ ಆದ್ರೆ ಅವನ ಆಸ್ಥಾನದ ಕವಿಗಳ ಫುಲ್ ಡೀಟೇಲ್ಸ್ ನಿಮ್ಗಿರ್ಬೇಕು. ಬಿಕಾಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆತನ ಬಗ್ಗೆನೇ ಹೆಚ್ಚು ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಗುಣಾಢ್ಯ, ಇವನ ಆಸ್ಥಾನದಲ್ಲಿ ಗುಣಾಢ್ಯ ಇದ್ದು ಅತ್ಯಂತ ಬೃಹತ್ ಒಂದು ಉತ್ತಮ ಗ್ರಂಥ ಪ್ರಾಕೃತ ಭಾಷೆಯಲ್ಲಿ. ಇದು ಕೂಡ ಪ್ರಾಕೃತ ಭಾಷೆಯಲ್ಲಿ ಬೃಹತ್ ಕಥಾ, ಅಥವಾ ಇನ್ನೊಂದು ಹೆಸರು ಕೂಡ ಇದೆ, ವಡ್ಡಕಥಾ. ವಡ್ಡಕಥಾ ಪ್ರಾಕೃತ ಭಾಷೆ ಅಥವಾ ಪೈಶಾಚಿಕ ಭಾಷೆ ಅಂದ್ರೂ ಕೂಡ ಇದೇನೆ. ಇದು ಭಾಷೆ, ಇದು
ಪ್ರಾಕೃತ ಭಾಷೆ ಅಥವಾ ಪೈಶಾಚಿಕ ಭಾಷೆಯಲ್ಲಿ ಬೃಹತ್ ಕಥಾ ಅಥವಾ ಒಡ್ಡ ಕಥಾ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದಾನೆ. ಸರ್ವವರ್ಮ ಕಾತಂತ್ರ ವ್ಯಾಕರಣ ಅಂತ ಕೃತಿಯನ್ನ ಬರೆದಿದ್ದಾನೆ. ಸರ್ವವರ್ಮ ಕಾತಂತ್ರ ವ್ಯಾಕರಣ ಅಂತ ಕೃತಿ ಬರೆದಿದ್ದಾನೆ. ಸ್ನೇಹಿತರೆ, ಒಂದಂಶ ಗಮನಿಸ್ಕೊಳ್ರಿ ಇಲ್ಲಿ, ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಕಾತಂತ್ರ ವ್ಯಾಕರಣ ಸಂಸ್ಕೃತ ಭಾಷೆಯಲ್ಲಿದೆ. ಸ್ನೇಹಿತರೆ, ಕಾತಂತ್ರ ವ್ಯಾಕರಣ ಸಂಸ್ಕೃತ ಭಾಷೆಯಲ್ಲಿದೆ. ಅರ್ಥ ಆಯ್ತಾ? ನಿಮ್ಗೆ ಸಪ್ತಶೈ, ಗಾಥಾ ಸಪ್ತಸತಿ, ಬೃಹತ್ ಕಥಾ ಇವೆಲ್ಲ ಪ್ರಾಕೃತ ಭಾಷೆ. ಸರ್ವವರ್ಮನ ಕೃತಿ ಕಾತಂತ್ರ ವ್ಯಾಕರಣ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಬೇಕಾದ್ರೆ ಇನ್ನೊಂದು ಪಾಯಿಂಟ್ ನೀವು ಸೇರಿಸ್ಕೊಬಹುದು. ಹಾಲರಾಜ ಸಿಲೋನಿನ ರಾಜಕುಮಾರಿ ಲೀಲಾವತಿಯನ್ನ ವಿವಾಹವಾಗಿದ್ದ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಸಿಲೋನಿನ ಲೀಲಾವತಿ ಅಂತಕ್ಕಂಥ ರಾಣಿಯನ್ನ ವಿವಾಹವಾಗಿ ವೈವಾಹಿಕ ಸಂಬಂಧವನ್ನ ಬೆಳೆಸಿದ್ದ. ಈ ಟೀಚರು ಇನ್ನೊಂದು ಎಕ್ಸಾಮ್ ಆದ್ರೆ ಇನ್ನೊಂಚೂರು ಡೆಪ್ತ್ ಆಗಿ ಹೇಳ್ತೀನಿ, ಬಟ್ ಪೊಲೀಸ್ಗೆ ಇದು ಇವೇ ಆಗ್ಬಹುದು, ಆದ್ರೂ ಒಂಚೂರು ಡೆಪ್ತ್ ಅನ್ನೋದೇ ಇರ್ಲಿ ಅಂತ ಹೇಳ್ತಾ ಇರ್ತೀನಿ. ಈಗ ಬನ್ನಿ ಎಕ್ಸಾಮ್ಗೆ, ವೆರಿ ಇಂಪಾರ್ಟೆಂಟ್. ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಅತ್ಯಂತ ಪ್ರಸಿದ್ಧ ದೊರೆ. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಈತ ಶಾತವಾಹನರ 23ನೇ ದೊರೆ. ನೋಡಿ, ಹಾಲರಾಜ 17ನೇ ದೊರೆ ಆದ್ರೆ ಗೌತಮಿ ಪುತ್ರ ಶಾತಕರ್ಣಿ 23ನೇ ದೊರೆ. ಮಧ್ಯದಾಗ ಬರೋ 6 ಜನ ಇದಾರಲ್ಲ, ಅವರು ಶಾತವಾಹನರ ಕೀರ್ತಿಯನ್ನ ಅಪಕೀರ್ತಿ ಮಾಡಿದವರು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ. ಈ ಗೌತಮಿ ಪುತ್ರ ಶಾತಕರ್ಣಿ ಇದಾರಲ್ಲ, ತಂದೆ ಶಿವಸ್ವಾತಿಕರ್ಣ, ತಾಯಿ ಗೌತಮಿ ಬಾಲ್ಯಶ್ರೀ. ತಂದೆ ಶಿವಸ್ವಾತಿಕರ್ಣ, ತಾಯಿ ಗೌತಮಿ ಬಾಲ್ಯಶ್ರೀ. ಇವನ ಬಗ್ಗೆ ಮಾಹಿತಿ ನೀಡುವ ಆಕರಗಳು ನೋಡಿ. ಅದೇ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಮಾಹಿತಿ ನೀಡುವ ಗ್ರಂಥಗಳು ಯಾವುವು ಅಂದ್ರೆ, ಅಥವಾ ಮಾಹಿತಿ ಯಾವುದು, ಆಧಾರಗಳು ಯಾವುದು ಅಂದ್ರೆ, ಅವರ ತಾಯಿ ಗೌತಮಿ ಬಾಲ್ಯಶ್ರೀ ಹೊರಡಿಸಿರ್ತಕ್ಕಂಥ ನಾಸಿಕ್ ಶಾಸನ. ನೋಡಿ, ಹಾಗಾದ್ರೆ ನಾಸಿಕ್ ಶಾಸನದ ಕರ್ತೃ ಯಾರು ಅಂತ ಕೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಬಾಲ್ಯಶ್ರೀ. ನೋಡಿ, ನಾನಾಘಾಟ್ ಶಾಸನ, ಇವೆಲ್ಲ ಆರ್ಟ್ ಅಂಡ್ ಕಲ್ಚರ್ ನೋಟ್ ಮಾಡ್ಕೊಬೇಕು. ಯಾಕಂದ್ರೆ ಈ ಶಾಸನಗಳನ್ನ ಕೊಟ್ಟು ಇವು ಯಾರ ಕಾಲಕ್ಕೆ ಸಂಬಂಧಿಸಿವೆ, ಅಥವಾ ಶಾತವಾಹನರ ಕಾಲದ ಶಾಸನಗಳು ಯಾವುವು ಅಂತ ಪ್ರಶ್ನೆ ಡೆಪ್ತ್ ಆಗಿ ಬರುತ್ತೆ. ಸ್ನೇಹಿತರೆ, ಈಗ ನಾನ್ ಹೇಳ್ದಂಗೆ ನಿಮ್ಗೆ ಈಸಿಯಾಗಿ ಗೌತಮಿ ಪುತ್ರ ಶಾತಕರ್ಣಿಯಿಂದ ಒಂದೊಂದು ಪಾಯಿಂಟ್ ತೆಗೆದು ಎಕ್ಸಾಮಿಗೆ ಕೊಡಲ್ಲ. ಸಮಗ್ರವಾದಂತ ನಾಲೆಡ್ಜ್ ಇರಬೇಕು. ಇಡೀ ಶಾತವಾಹನರ ಕಾಲದಲ್ಲಿ ಸಿಗ್ತಕ್ಕಂತ ಶಾಸನಗಳ ಬಗ್ಗೆ, ಇಂಪಾರ್ಟೆಂಟ್ ಶಾಸನಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಶಾತವಾಹನರ ಕಾಲಕ್ಕೆ ಸಂಬಂಧಿಸಿದ ಶಾಸನಗಳು ಯಾವ ಅಂತ ಒಂದು 4 ಶಾಸನ ಕೊಟ್ಟು AB ಸರಿಯಾಗಿದೆ, AC ಸರಿಯಾಗಿದೆ, AD ಸರಿಯಾಗಿದೆ ಅಂತ ಕೇಳ್ತಾನೆ. ನನ್ನನ್ನ ಎದುರಿಸ್ತಾನೆ ಅಂತ ಬೈಕಂಬೇಡ್ರಿ. KEA ಎಕ್ಸಾಮ್ ಮಾಡೋದ್ರಿಂದ ಪೇಪರು ಡೆಪ್ತ್ ಆಗಿ ಬರುವ ಸಾಧ್ಯತೆಗಳಿವೆ. ಎಕ್ಸಾಮ್ ಮುಗಿದ ಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಸಫರ್ ಮಾಡಿದ್ರಾಗಲ್ಲ. ನೀವು ಡೆಪ್ತ್ ಆಗಿ ಒಂದ್ ವೇಳೆ ಸರ್ 2 ತಿಂಗಳಾಗಿ ನಾವು ಡೆಪ್ತ್ ಆಗಿ ಓದಕ್ ಸಾಧ್ಯನಾ ಅಂದ್ರೆ, ನಂದೊಂದು ಬೇಜಾರಿದ್ಯಪ್ಪ, 4-5 ವರ್ಷದಿಂದ ಯಾವ್ದು ನೋಟಿಫಿಕೇಶನ್ ಇಲ್ಲದೆ ಸರ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಕಾಯ್ತಿದ್ರಿ. ಈಗ ಎಕ್ಸಾಮ್ ನ ಬೇಗ ಇಟ್ಟಿರೋದ್ರಿಂದ ಏನ್ ಸರ್ 2 ತಿಂಗಳು ಟೈಮ್ ಕೊಟ್ಟಿದ್ದಾನೆ, 2 ತಿಂಗಳು ಟೈಮ್ ಕೊಡ, ಪ್ರತಿಯೊಂದು ಸಮಸ್ಯೆನೆ ಹುಡುಕ್ತೀರಾ. 5 ವರ್ಷದಿಂದ ನೀವು ಕನ್ಸಿಸ್ಟೆನ್ಸಿಯಲ್ಲಿ ಯಾಕೆ ಓದಬಾರ್ದಾಗಿತ್ತು ಅಲ್ವಪ್ಪ? ತಪ್ಪಲ್ವಪ್ಪ ನಾವು ಮಾಡಿದ್ದು ಅಂತ ನನ್ನ ಒಪಿನಿಯನ್. ಇದು ತಪ್ಪಾದ್ರೆ ಬಿಟ್ಬಿಡಿ, ಹೋಗ್ಲಿ. ಸರಿ, ಈಗ ಆಗಿದ್ದಾಗೋಯ್ತು. 2 ತಿಂಗಳಲ್ಲಿ ನಾವು ಕವರ್ ಮಾಡ್ಬೋದಾ ಅಂದ್ರೆ ಖಂಡಿತ ಸಾಧ್ಯ ಇದೆ. ರಿವಿಷನ್ ಮಾಡ್ಕೊಳ್ರಿ. ಎಲ್ಲೋ ನಿಮ್ ಮೆಮೊರಿಲಿ ಉಳಿದಿರುತ್ತೆ, ಆಪ್ಷನ್ ನೋಡಿದ ತಕ್ಷಣ ನೆನಪು ಬರುತ್ತೆ. ಸೊ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಮಾಹಿತಿ ನೀಡುವ ಶಾಸನ ಗೌತಮಿ ಬಾಲ್ಯಶ್ರೀ ಕೆಚ್ಚಿರ್ತಕ್ಕಂಥ ನಾಸಿಕ್ ಪ್ರಶಸ್ತಿ ಶಾಸನ. ಜೊತೆಗೆ ನೋಡಿಲಿ, ಟಾಲೆಮಿ ಖ್ಯಾತ ಭೂಗೋಳ ಶಾಸ್ತ್ರ ಟಾಲೆಮಿ ಇದ್ದಿರಲ್ಲ, ಗೈಡ್ ಟು ಜಿಯೋಗ್ರಫಿ ಅಂತ ಒಂದು ಕೃತಿ ಬರೀತಾರೆ. ಈ ಕೃತಿಯಲ್ಲೂ ಕೂಡ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಮತ್ತೊಮ್ಮೆ ಬಿರುದುಗಳ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ನೋಡಿಲಿ, ಶಹರ್ತ ವಂಶ ನಿರ್ಮೂಲಕ ವೆರಿ ಇಂಪಾರ್ಟೆಂಟ್. ಏಕಬ್ರಾಹ್ಮಣ ವೆರಿ ಇಂಪಾರ್ಟೆಂಟ್ ಟೈಟ್ಲ್ ಇದು. ಏಕಬ್ರಾಹ್ಮಣ ಅಂತ ಕರೆಯಲ್ಪಡುವ ಶಾತವಾಹನರ ದೊರೆ ಯಾರು ಅಂತ ಕೇಳ್ಬಿಡ್ತಾರೆ. ಏಕಬ್ರಾಹ್ಮಣ ಅಂತ ಕರಿತಾ ಇದ್ರು. ಬ್ರಾಹ್ಮಣರಿಗೆ ಈತ ಅಪಾರವಾದ ಭೂದಾನ ಮಾಡಿದ್ರಿಂದ. ಶಾತವಾಹನ ಕುಲಯಶಃ ಪ್ರತಿಷ್ಠಾಪಕ ಅರ್ಥ ಆತದಪ್ಪ. ನೋಡಿ, ವೆರಿ ಇಂಪಾರ್ಟೆಂಟ್. ನೋಡಿ, ಏಕಬ್ರಾಹ್ಮಣ ಒಂದ್ ಇಂಪಾರ್ಟೆಂಟ್. ಅದ್ರ ಜೊತೆ ಇನ್ನೆರಡು ಟೈಟ್ಲ್ಗಳು ಹೇಳಿದ್ದೀನಿ, ಡೆಪ್ತ್ ಆಗಿ ಕೇಳಿದ್ರೆ ಗೊತ್ತಾಗ್ಲಿ ಅಂತ. ಅದ್ರ ಜೊತೆಗೆ ಏಕಬ್ರಾಹ್ಮಣನ ಜೊತೆಗೆ ವೆರಿ ಇಂಪಾರ್ಟೆಂಟ್ ತ್ರೈಸಮುದ್ರ ತೋಯಾಪೀತವಾಹನ. 3 ಸಮುದ್ರಗಳ ನೀರನ್ನು ಕುಡಿದು ಕುಡಿದ ಕುದುರೆಯನ್ನ ವಾಹನವಾಗಿ ಪಡೆದವನು ಯಾರು ಅಂತ ಹಿಂಗ್ ಡೆಪ್ತ್ ಬೇಕಾದ್ರೂ ಕೇಳ್ಬಹುದು.
ಹಂಗಂದ್ರೆ ಅರ್ಥ ಏನಪ್ಪಾ ಅಂದ್ರೆ ತ್ರೈ ಸಮುದ್ರ ತೋಯಾಪೀತ ವಾಹನ ಅಂತ ಗೌತಮಿ ಪುತ್ರ ಶಾತಕರ್ಣಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏಕ ಬ್ರಾಹ್ಮಣ ಪ್ಲಸ್ ತ್ರೈ ಸಮುದ್ರ ತೋಯಾಪೀತ ವಾಹನ ಎಲ್ ಟೈಟ್ಲ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೆರಡು ಟೈಟ್ಲ್ ಹೇಳಿದ್ನಲ್ಲ ಅವನ್ನು ಕೂಡ ನೋಟ್ ಮಾಡ್ಕೊಳ್ರಿ. ಸೊ ನೋಡಿ, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಈಗ ಹೇಳ್ತೀರಾ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಸರ್ ಏನ್ ಸರ್ ನೀವು ಹೆಚ್ಚು ಕಮ್ಮಿ ಎಲ್ಲ ಇಂಪಾರ್ಟೆಂಟ್ ಹೇಳ್ತೀರಾ ಅಂದ್ರೆ, ನಾನು ಇಂಪಾರ್ಟೆಂಟ್ ಹೇಳಕ್ಕೆ ಬಂದಿರೋದು, ಕತೆ ಓದಕ್ ಬಂದಿಲ್ಲ. ಹಾಗಾಗಿ ನಾನು ಹೇಳೋ ಪಾಯಿಂಟ್ ಫೋಕಸ್ ಮಾಡ್ಬೇಕು. ತುಂಬಾ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಗಮನ ಕೊಡಬೇಕು. ಶಕರ ಮೇಲೆ ಈತ ದಾಳಿ ಮಾಡ್ತಾನೆ. ಶಕರ ಮೇಲೆ ದಾಳಿ ಮಾಡಿದ ಶಾತವಾಹನರ ದೊರೆ ಯಾರು ಅಂದ್ರೆ ಈತನೇ. ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಹಾಗ ಇದ್ದಂತ ಶಕರ ರಾಜ ಯಾರು ಅಂತ ಕೇಳಿದ್ರೆ ನಹಪಾಣ. ಆತ ಜೊತೆಗೆ ಇವತ್ತು ಕೆಇ ಎಕ್ಸಾಮ್ ನಡೆಸೋದ್ರಿಂದ ನಹಪಾಣನ ಜೊತೆಯಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ವಿರುದ್ಧ ಹೋರಾಡಿದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕೇಳಲ್ಲ ಸರ್. ಡೆಪ್ತ್ ಆಗಿ ಹೋದ್ರೆ ನಮ್ಮ ಹುಡುಗರು ಬರೀಲಿ ಅಂತ ಹೇಳ್ತೀನಿ. ಅವನ ಅಳಿಯ ಋಷಭದತ್ತ. ಇವ್ರು ಸೋಲ್ತಾರೆ. ಗೌತಮಿ ಪುತ್ರ ಶಾತಕರ್ಣಿಯ ವಿರುದ್ಧ ಶಕರು ಸೋಲ್ತಾರೆ. ಶಕರನ್ನ ಸೋಲಿಸಿದ ಗೌತಮಿ ಪುತ್ರ ಶಾತಕರ್ಣಿಗೆ ಅನದರ್ ಒನ್ ಟೈಟಲ್ ಶಕಾರಿ. ಒಟ್ಟು 3 ಬಿರುದುಗಳು ವೆರಿ ಇಂಪಾರ್ಟೆಂಟ್. ಏಕ ಬ್ರಾಹ್ಮಣ, ತ್ರೈ ಸಮುದ್ರ ತೋಯಾಪೀತ ವಾಹನ, ಶಕಾರಿ. ಶಕಾರಿ ಅಂತ ಬಿರುದು ಯಾಕೆ ಬಂತು ಅಂತ ಹೇಳ್ದೆ ಅಲ್ವಾ ನಾನು. ನೋಡಿ, ಈ ಕಂಟಿನ್ಯೂಡ್ ಈತ ಏನ್ ಮಾಡ್ತಾನೆ, ಶಕರ ನಾಣ್ಯಗಳ ಮೇಲೆ ಈತ ತನ್ನ ಹೆಸರನ್ನ ಮರು ಮುದ್ರಿಸ್ತಾನೆ. ಈ ಕಾಯಿನ್ಗಳು ನಮ್ಗೆ ನಾಸಿಕಲ್ ಸಿಗ್ತವೆ. ಹಾಗಾಗಿ ಈತ ಶಕರನ್ನ ಸೋಲಿಸಿದ ಆಧಾರ ನಮ್ಗೆ ಈತನ ನಾಣ್ಯಗಳಿಂದ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಇದೇನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ನೋಡ್ಕೊಳ್ರಿ. ಯವನರು ಪಹಲವರನ್ನು ಕೂಡ ಸೋಲಿಸ್ತಾನೆ. ಇದೇನಂತ ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಗೋವರ್ಧನ ಜಿಲ್ಲೆಯಲ್ಲಿ ಬೆನವಟಕ, ಇವೆಲ್ಲ ಆರ್ಟ್ ಅಂಡ್ ಕಲ್ಚರ್. ಬೆನವಟಕ ಎಂಬ ಹೊಸ ನಗರವನ್ನ ನಿರ್ಮಾಣ ಮಾಡ್ತಾನೆ. ನಾನು ಪೊಲಿಟಿಕಲ್ ನ್ಯೂಸ್, ಲಿಟ್ರೇಚರ್, ಆರ್ಟ್ ಅಂಡ್ ಕಲ್ಚರ್ ವ್ಯವಸ್ಥಿತವಾಗಿ ಪಾಠ ಮಾಡ್ತೀನಿ. ಯಾಕೆಂದ್ರೆ ಅದನ್ನ ಸಪರೇಟ್ ಮಾಡಲ್ಲ. ಯಾಕಂದ್ರೆ ಇತ್ತೀಚೆಗೆ ಕೃತಿಗಳನ್ನ ಕೊಟ್ಬಿಟ್ಟು ಕಾಲಾನುಕ್ರಮದಲ್ಲಿ ಬರೀರಿ ಅಂತ. ನಾವು ಕೃತಿಗಳಿಗೆಲ್ಲ ಕಾಲ ನೋಡ್ಕೊಂಡು ಕೂತ್ಕೊಂಡ್ರೆ ವಯಸ್ಸಾಗೋಯ್ತದೆ. ಹಾಗಾಗಿ ಯಾವ್ದು ಫಸ್ಟ್ ನಿಮ್ಗೆ ಪಾಠ ಮಾಡ್ಬೇಕಾದ್ರೆ ಮೊದಲನೇ ಕೃತಿ ಹೇಳಿರ್ತೀನಿ, ಅದು ಮೊದಲನೇ ಕೃತಿ. ಹಂಗೆ ನಾನು ಕಾಲಾನುಕ್ರಮದ ಪ್ರಕಾರನೇ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಆಲಾರ್ಜುನ್ ಕಾಲದಲ್ಲಿ, ಶಾತವಾಹನರ ಕಾಲದಲ್ಲಿ ಯಾವ್ಯಾವ ಬರ್ತವೆ, ನೆಕ್ಸ್ಟ್ ಗಂಗರ ಕಾಲದಲ್ಲಿ, ಕದಂಬರ ಕಾಲದಲ್ಲಿ ಅವೆಲ್ಲ ಹೇಳ್ತಾ ಹೋಗ್ತೀನಿ ಆರ್ಡರ್ ವೈಸ್, ನಿಮಗೆ ಗೊತ್ತಾಗ್ಲಿ ಅಂತ. ಅದಕ್ಕೆ ಅಲ್ಲಲ್ಲೇ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ನೆಕ್ಸ್ಟ್, ಈತ ಹಿಂದೂ ಬ್ರಾಹ್ಮಣನಾಗಿದ್ರು ಕೂಡ ಪಂಡುಲೇನ ಅಂತಕ್ಕಂತ ಒಂದು ಗುಹಾಲಯವನ್ನ ಬೌದ್ಧರಿಗೆ ನಿರ್ಮಾಣ ಮಾಡ್ಕೊಡ್ತಾನೆ. ಯಾರಿಗೆ? ಬೌದ್ಧರಿಗೆ ಈತ ನಿರ್ಮಿಸಿದಂತ ಗುಹಾಲಯ ಯಾವುದು ಅಂದ್ರೆ ಪಂಡುಲೇನ. ಈತನ ನಂತರ ವಸಿಷ್ಠ ಪುತ್ರ ಪುಲುಮಾಯಿ ಅಧಿಕಾರಕ್ಕೆ ಬರ್ತಾನೆ. ನನ್ನ ಪ್ರಕಾರ ಏನಂತ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಲ್ಲ ಅನ್ಕತ್ತೀನಿ. ಆದ್ರೂ ಕೂಡ ಈತ ಶಕರ 1ನೇ ನಹಪಾಣನ ನಂತರ ಅಧಿಕಾರಕ್ಕೆ ಬಂದ ಶಕರ 1ನೇ ರುದ್ರಧಾಮನ ಮಗಳನ್ನ ಮದುವೆ ಆಗಿದ್ದ. ಕಾರಣಕ್ಕೆ ಏನಾರ ಕೇಳ್ಬೋದು. ಈತ ರುದ್ರಧಾಮನಿಂದ ಸೋತ. ಇವರ ಅಪ್ಪ ಗೌತಮಿ ಪುತ್ರ ಶಾತಕರ್ಣಿ ಶಕರನ್ನ ಸೋಲ್ಸಿದ್ದ, ಈತ ಶಕರಿಂದ ಸೋತ. ಅಷ್ಟ್ ನೆನ್ಪಿಟ್ಕೊಳ್ರಿ ಸಾಕು. ಮೋಸ್ಟ್ಲಿ ನಾಟ್ ಇಂಪಾರ್ಟೆಂಟ್. ಟೈಟ್ಲ್ ಏನಾರ ಸರ್ಪ್ರೈಸ್ ಆಗಿ ಕೇಳಿದ್ರೆ ಆಂಧ್ರ ರಾಜ ಅಂತ ಯಾರನ್ನ ಕರಿತಾ ಇದ್ರು ಅಂತ, ವಸಿಷ್ಠ ಪುತ್ರ ಪುಲುಮಾಯಿಯನ್ನ ಆಂಧ್ರ ರಾಜ ಅಂತ ಕರಿತಾ ಇದ್ರು. ಓಕೆನಾ? ಇದಾದ್ಮೇಲೆ ಇವನಿಗೆ ದಕ್ಷಿಣ ಪತೇಶ್ವರ ಅಂತ ಕೂಡ ಟೈಟ್ಲ್ ಇತ್ತು. ನವನಗರ ನೋಡಿ, ಈತ ನಿರ್ಮಿಸಿದಂತ ಒಂದು ಹೊಸ ನಗರ ಯಾವುದು ಅಂದ್ರೆ ನವನಗರ. ಹಾಗಾಗಿ ಈತನನ್ನ ನವನಗರ ಸ್ವಾಮಿ ಅಂತ ಕೂಡ ಕರಿತಾ ಇದ್ರು. ನೋಡಿ, ಇದ್ರ ಜೊತೆಗೆ ವೆರಿ 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 ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್ ಏನ್ ಹೇಳ್ರಿ, ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನ ನಿರ್ಮಿಸಿದ. ಸೊ ಇದಾದ್ಮೇಲೆ ಯಜ್ಞಶ್ರೀ ಶಾತಕರ್ಣಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಕೊನೆಯ ಪ್ರಬಲ ದೊರೆ, ಸ್ಟ್ರಾಂಗೆಸ್ಟ್ ದೊರೆ ಯಾರು ಶಾತವಾಹನರಲ್ಲಿ? ಯಜ್ಞಶ್ರೀ ಶಾತಕರ್ಣಿ. ಈತ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರಗಳನ್ನ ಕೆತ್ತಿಸಿದಾನೆ. ಯಾಕೆಂದ್ರೆ ಇವರು ಉತ್ತಮವಾದಂತ ಸಮುದ್ರ ವ್ಯಾಪಾರವನ್ನ, ಯಾರ ನಾಣ್ಯಗಳ ಮೇಲೆ ಹಡಗು ಮೀನಿನ ಚಿತ್ರ ಇತ್ತು ಅಂದ್ರೆ ಯಜ್ಞಶ್ರೀ ಶಾತಕರ್ಣಿಯ ನಾಣ್ಯಗಳ ಮೇಲೆ. ಇವನ ನಂತರ ಸಾಮ್ರಾಜ್ಯ ದುರ್ಬಲ ಆಗ್ತಾ ಹೋಯ್ತು. ಆಡಳಿತದಲ್ಲಿ ಏನಾರ ಕೇಳಿದ್ರೆ ಮೌರ್ಯರ ಆಡಳಿತವನ್ನ ಮುಂದುವರ್ಸಿದ್ರು. ಬಟ್ ಇಷ್ಟೊಂದು ಡೆಪ್ತ್ ಆಗಿ ಕೇಳಲ್ಲ. ಕೇಳ್ಬಿಟ್ರೆ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾನೆ, ಎ ಸರಿ ಬಿ ಸರಿ ಅಂತ. ಒಂದ್ಸಲಿ ನಿಮ್ ತಲೆಯಲ್ಲಿರ್ಲಿ. ಸೊ ಸುಮ್ನೆ ಹೇಳ್ತೀನಿ, ಇದು ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ. ರಾಜನ್, ಸ್ವಾಮಿನ್, ರಾಜರಾಣೋ ಅಂತ ರಾಜರನ್ನ ಕರಿತಾ ಇದ್ರು. ಇವ್ರದ್ದು ಮಾಮೂಲಿ ವಂಶ ಪಾರಂಪರ್ಯವಾಗಿತ್ತು. ಯುವರಾಜನನ್ನ ಉತ್ತರಾಧಿಕಾರಿಯಾಗಿ ನೇಮಿಸ್ತಾ ಇದ್ರು. ಪ್ರಾಂತ್ಯಗಳಿಗೆ ಗವರ್ನರ್ ಗಳನ್ನ ನೇಮಿಸಿ, ಇದನ್ನ ಕೇಳ್ಬಹುದು ನೋಡ್ರಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಇದನ್ನ ಕೇಳ್ಬಹುದು. ಪ್ರಾಂತ್ಯಗಳಿಗೆ ಗವರ್ನರ್ ಅನ್ನ ನೇಮಿಸ್ತಾ ಇದ್ರು. ಆ ಗವರ್ನರ್ ಅನ್ನ ಏನಂತ ಕರಿತಾ ಇದ್ರು ಅಂದ್ರೆ ಕುಮಾರರು. ಯಾರು ಅಂದ್ರೆ ದೊಡ್ಡ ಮಗ ಯುವರಾಜ ಆಗ್ತಾ ಇದ್ದ, ಉಳಿದಂತ ಮಕ್ಕಳು ಪ್ರಾಂತ್ಯಗಳ ಗವರ್ನರ್ ಆಗ್ತಾ ಇದ್ರು. ಸೊ ಅಥವಾ ಸಂಬಂಧಿಗಳಾಗ್ತಾ ಇದ್ರು, ಅಥವಾ ರಾಜನ ನಿಷ್ಠಾವಂತರಾಗ್ತಾ ಇದ್ರು. ಅವರನ್ನ ನಾವೇನಂತ ಕರಿತೀವಿ? ಕುಮಾರರು. ಕೇಳುವ ಸಾಧ್ಯತೆ ಇರಬಹುದು. ಇದಾದ್ಮೇಲೆ
ಇದಾದ್ಮೇಲೆ ಗುಪ್ತರ ಊಳಿಗ ಮಾನ್ಯ ಗುಣಲಕ್ಷಣಗಳನ್ನ ಒಳಗೊಂಡಿತ್ತು ಅಂತ ಹೇಳ್ತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನೆಲ್ಲ ನಾನು ಟೀಚರು, ಟೆಟ್ಟು, FD ಎಕ್ಸಾಮ್ ಹೇಳ್ಬೇಕಾದ್ರೆ ಸ್ಟೇಟ್ಮೆಂಟ್ ವೈಸ್ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ. ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ ಪೊಲೀಸ್ಗೆ ಇಂಪಾರ್ಟೆಂಟ್ ಆಗಲ್ಲ. ರಾಣಿಯರು ಕೂಡ ಪ್ರಧಾನ ಪಾತ್ರ ವಹಿಸ್ತಾ ಇದ್ರು. ಅದಕ್ಕೆ ಉದಾಹರಣೆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಬಾಲ್ಯಶ್ರೀ ರಾಜಾಜ್ಞೆ ಹೊರಡಿಸಿರ್ತಕ್ಕಂಥ ಮಾಹಿತಿಗಳು ನಮ್ಗೆ ಇತಿಹಾಸದಲ್ಲಿ ಸಿಗ್ತವೆ. ಇವೆಲ್ಲ ಪೊಲೀಸಲ್ಲಿ ಕೇಳುವ ಸಾಧ್ಯತೆಗಳು ಕಡಿಮೆ. ನೋಡಿ, ಅಮಾತ್ಯ ಪ್ರಾಂತ್ಯಗಳ ರಾಜ್ಯಪಾಲ, ರಾಜಾಮಾತ್ಯ ರಾಜನ ಆಪ್ತ ಸಲಹೆಗಾರ, ಮಹಾಮಾತ್ರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ವಸತಿ ವ್ಯವಸ್ಥಾಪಕ, ಭಂಡಾರಿಕ ಉಗ್ರಾಣಗಳ ಮೇಲ್ವಿಚಾರಣೆ, ಹಿರಣ್ಯಕ ಕೋಶಾಧಿಕಾರಿ ಅಂದ್ರೆ ಟ್ರೆಜರಿ, ಲೇಖಕ ರಾಜಾಜ್ಞೆಗಳನ್ನ ಬರೆಯುವವನು, ನಿಬಂಧನಾಕಾರ ಕಚೇರಿ ದಾಖಲೆಗಳ ಮೇಲ್ವಿಚಾರಕ. ಸ್ನೇಹಿತರೆ, ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂದ್ರೆ ಸಾಧ್ಯತೆ ಇದೆ. ಏನ್ ಸಾಧ್ಯತೆ ಇದೆ ಸರ್ ಅಂದ್ರೆ, ಒಟ್ಟು ಇತಿಹಾಸದಲ್ಲಿ ಯಾವ ಚಾಪ್ಟರ್ ಮೇಲೆ ಬರುತ್ತೋ ಗೊತ್ತಿಲ್ಲ, ಈ ತರದ್ದೊಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು 15 ಪ್ರಶ್ನೆ ಇತಿಹಾಸ ಕೇಳಿರೋದ್ರೆ ಒಂದು 10-12 ಈಸಿ ಇರ್ತವೆ ಸ್ನೇಹಿತರೆ. ಒಂದ್ 3-4 ಈ ತರ ತುಂಬಾ ಟಫ್ ಇರ್ತವೆ, ನಾವ್ ಎಕ್ಸ್ಪೆಕ್ಟೆಡ್ ಮಾಡಕ್ಕಾಗಲ್ಲ. ಅಂತವನು ಕೂಡ 1-2 ಯಾರು ಅಟೆಂಡ್ ಮಾಡ್ತೀರಾ ಅವರು ಬೇರೆಯವರಿಗಿಂತ ಒಂದ್ ಹೆಜ್ಜೆ ಮುಂಚಾಗಿರ್ತೀರ, ನಿಮಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ನೋಡಿ, ಈಗ ಹೇಳ್ತೀನಲ್ಲ, ಇದು ಪೊಲೀಸ್ ದೃಷ್ಟಿಯಿಂದನೂ ವೆರಿ ಇಂಪಾರ್ಟೆಂಟ್, ಪೊಲೀಸ್ ಎಕ್ಸಾಮ್ ದೃಷ್ಟಿಯಿಂದನೂ ವೆರಿ ಇಂಪಾರ್ಟೆಂಟ್. ರಾಜ್ಯವನ್ನ ಇವರು ಅಹರ ಅಂದ್ರೆ ಪ್ರಾಂತ್ಯ, ಹಾಗಾದ್ರೆ ಇವರ ಕಾಲದ ಪ್ರಾಂತ್ಯಗಳನ್ನ ಏನಂತೀವಿ? ಅಹರ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಒಂದೊಂದ್ ಮನೆತನದ ಕಾಲದಲ್ಲಿ ಒಂದೊಂದು ಹೆಸರು ಕೊಡ್ತಾ ಹೋಗ್ತೀವಿ ನಾವು. ಈಗ ಗುಪ್ತರ ಕಾಲದಲ್ಲಿ ಭುಕ್ತಿ ಅಂತೀವಿ, ವಿಜಯನಗರ ಕಾಲದಲ್ಲಿ ರಾಜ್ಯ ಅಂತೀವಿ, ದೆಹಲಿ ಸುಲ್ತಾನರ ಕಾಲದಲ್ಲಿ ಇಕ್ತಾ ಅಂತೀವಿ, ಮೊಘಲರ ಕಾಲದಲ್ಲಿ ಸುಭ ಅಂತೀವಿ. ನೆನ್ಪಿಟ್ಕೋಬೇಕಾ, ಟೈಮ್ ಬಂದಾಗ ನಾನು ಹೇಳ್ತೀನಿ. ಆಹಾರ ಅಂತ ಕರಿತೀವಿ. ನೋಡಿ, ಸೋಪಾರ, ಗೋವರ್ಧನ, ಮಮಲ ಅನ್ನುವಂತ ಆಹಾರಗಳ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ಕಿದೆ. ಇದರ ಮುಖ್ಯಸ್ಥರನ್ನೇ, ಪ್ರಾಂತ್ಯಗಳ ಮುಖ್ಯಸ್ಥರನ್ನೇ ನಾವು ಅಮಾತ್ಯರು ಅಂತ ಕರಿತೀವಿ. ಆಹಾರಗಳನ್ನ ಇವರು ಪಟ್ಟಣಗಳಾಗಿ ವಿಭಾಗ ಮಾಡಿರ್ತಾರೆ. ವೆರಿ ಇಂಪಾರ್ಟೆಂಟ್. ಅಪ್ ಟು KS ವರ್ಗೂ ಕೇಳವ್ರೆ, PC ಕೇಳಬಾರ್ದು ಅಂತೇನಿಲ್ಲ. ಈ ಆಹಾರದ ಬಗ್ಗೆ ಮತ್ತು ನಿಗಮನ ನಾನು ಆಗ್ಲಿಂದ ಹೇಳಿದೆ ನೋಡ್ರಿ ಸ್ನೇಹಿತರೆ, PC ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲಪ್ಪ, ಹೇಳಿದೀನಿ ನೋಡ್ಕೊಳ್ರಿ ಅಂತ ಹೇಳಿದೆ. ಬಟ್ ಇದು ವೆರಿ 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 ಇಂಪಾರ್ಟೆಂಟ್. ಏನ್ ಹೇಳ್ರಿ, ಇದನ್ನ ನೋಡಿಕೊಳ್ಳಲು ನಿಗಮನ ಸಭೆಗಳಿದ್ದು ಪಟ್ಟಣವನ್ನ ನೋಡಿಕೊಳ್ಳುವ ಮುಖ್ಯಸ್ಥರನ್ನ ಏನಂತ ಕರಿತೀವಿ ಅಂದ್ರೆ ನಿಗಮನ ಸಭೆಗಳು. ಆಲ್ರೆಡಿ 2015 KS ಅಲ್ಲಿ ಕೇಳಿದ್ದಾರೆ ಸರ್. ಅದ್ KS ರೇಂಜ್ ಬಿಡಿ ಸರ್ ಅಂತ ಬಿಡಂಗಿಲ್ಲ ನೀವು. PC ಗ್ಯಾರಂಟಿ ಬರೋ ಸಾಧ್ಯತೆಗಳಿದೆ. ಗ್ರಾಮಗಳಾಗಿ ವಿಭಾಗ ಆಗ್ತಾ ಇತ್ತು, ನಗರಗಳು ಏನಾಗ್ತಾ ಇದ್ದು ಗ್ರಾಮ ಆಗ್ತಾ ಇತ್ತು, ಅವನ್ನ ಗ್ರಾಮಿಣಿ ಅಂತ ಕರಿತಾ ಇದ್ದು. ಶಾತವಾಹನರ ಕಾಲದಲ್ಲಿ ಸಾಮಂತರಿದ್ರು, ಅಂದ್ರೆ ಅಧೀನ ರಾಜರು. ಅವರನ್ನ ಏನಂತ ಕರಿತಾ ಇದ್ದು ಅಂದ್ರೆ ಭೋಜಕರು, ಮಹಾಭೋಜಕರು, ಮಹಾರಥಿಗಳು ಅಂತ ಕರಿತಾ ಇದ್ದು. ನನಗೆ ಭಯ ಸ್ನೇಹಿತರೆ, ಯಾವ ಪಾಯಿಂಟ್ ಮೇಲೆ ಪ್ರಶ್ನೆ ರೈಸ್ ಆಗ್ಬಿಡ್ತದೋ, ನಮ್ಮ ಹುಡುಗರು 1 ಮಾರ್ಕ್ಸ್ ಮಿಸ್ ಆಗ್ಬಿಡ್ತದೋ ಅಂತ ಇಷ್ಟು ಡೆಪ್ತ್ ಆಗಿ ಬೇಕಿಲ್ದೆ ಇದ್ರು ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡಿದೀನಿ. ಕಲಿಯುವಂತ ಸಾಮರ್ಥ್ಯ ನಿಮ್ಗಿದೆ, ಕಲೀರಿ. ಇಲ್ಲ ಸರ್ ಕಡಿಮೆ ಟೈಮ್ ಇದೆ, ನಾನು ಏನ್ ಇಂಪಾರ್ಟೆಂಟ್ ಆಗಿ ನೋಡ್ಕೊಬೇಕು ಅಂದ್ರೆ ನನಗೆ ಹೈಲೈಟ್ ಮಾಡಿ ಹೇಳ್ತಾ ಇದೀನಲ್ಲ, ಅದ್ರ ಕಡೆ ಫೋಕಸ್ ಮಾಡ್ಕೊಂಡು ಬುಕ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡ್ಬಿಡ್ರಿ ಅಷ್ಟೇನೆ. ನಾನು ಆದಷ್ಟು ಬೇಗ ಕರ್ನಾಟಕ ಇತಿಹಾಸ ಮುಗಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ. ನಿಮ್ ಸಪೋರ್ಟ್ ನನಗೆ ಬೇಕು. ನೀವೇನ್ ಮಾಡ್ಬೇಕು ಅಂದ್ರೆ ನಾನು ಯೂಟ್ಯೂಬ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಬೇಕು ಮತ್ತು ನಿಮ್ಮ ಸ್ನೇಹಿತರ ಗ್ರೂಪ್ ಗಳಿಗೆ ಶೇರ್ ಮಾಡುವಂತ ಬೆಂಬಲಿಸಿದ್ರೆ ನಾನು ಉಚಿತವಾಗಿ ಕರ್ನಾಟಕ ಇತಿಹಾಸವನ್ನು ನಿಮಗೆ ಬೋಧಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಇವರ ಸಾಮಾಜಿಕ ಜೀವನ 4 ವರ್ಗಗಳಿದ್ದು, ಇದೇನು ಅಷ್ಟೊಂದು ನಿಮ್ಮ PC ಎಕ್ಸಾಮಿಗೆ ಬೇಕಾಗಲ್ಲ. ಸೊ ಆದ್ರೂ ಒಂದ್ಸಲ ಹೇಳಿರ್ತೀನಿ, ಬಟ್ FDA ಟೀಚರ್ ಎಕ್ಸಾಮ್ಗೆ ಅನುಕೂಲ ಆಗ್ಬೋದು. ಮೊದಲನೇ ವರ್ಗ ಮಹಾಭೋಜರು, ಟೀಚರ್ಸ್ ಕೂಡ ನೋಡ್ತಾ ಇರ್ತಾರೆ, ಸೊ ಅದಕ್ಕೋಸ್ಕರ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇ ವರ್ಗ ಮಹಾಭೋಜರು, ಮಹಾರಥಿಗಳು, ಮಹಾಸೇನಾಪತಿಗಳು, ಇವರು ಸರ್ಕಾರದ ಉನ್ನತ ವರ್ಗ. 2ನೇ ವರ್ಗ, 4ನೇ ವರ್ಗದಲ್ಲಿ 2ನೇ ವರ್ಗ ಅಮಾತ್ಯರಿದ್ರು, ಮಹಾಮಾತ್ರರಿದ್ರು, ವರ್ತಕ ವಾಣಿಜ್ಯ ಸಂಘಗಳ ಮುಖ್ಯಸ್ಥರಿದ್ರು. ಸ್ನೇಹಿತರೆ, ಇದು ಟೀಚರ್ ಎಕ್ಸಾಮ್ಗೆ, FDA ಎಕ್ಸಾಮ್ಗೆ ಇಂಪಾರ್ಟೆಂಟ್. ಪೊಲೀಸ್ ಹುಡುಗರು ನೋಡ್ಕೊಂಡ್ರು ಪರವಾಗಿಲ್ಲ, ನೀವು ಮುಂದಕ್ಕೆ ಫಾರ್ವರ್ಡ್ ಮಾಡಿದ್ರು ಪರವಾಗಿಲ್ಲ. 3ನೇ ವರ್ಗದಲ್ಲಿ ಯಾರಿದ್ರು ಅಂದ್ರೆ ಬರಹಗಾರರು, ವೈದ್ಯರು, ಅಕ್ಕಸಾಲಿಗರು, ರೈತರು. 4ನೇ ವರ್ಗದಲ್ಲಿ ಯಾರಿದ್ರು ಅಂದ್ರೆ ಶ್ರಮಜೀವಿಗಳಾದ ಬಡಗಿಗಳು, ಕಮ್ಮಾರರು, ಬೆಸ್ತರು, ಕಾರ್ಮಿಕರಿದ್ರು. ಸೊ ಶಾತವಾಹನರ ಸಮಾಜದಲ್ಲಿ 4 ವರ್ಣಗಳಿದ್ದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ವರ್ಗಗಳು, 4 ವರ್ಣಗಳು. ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತ ಗೌರವ ಇತ್ತು. ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದ. ಟೀಚರ್ಸ್ ಎಕ್ಸಾಮ್, TET ಎಕ್ಸಾಮ್, FDA ಎಕ್ಸಾಮ್, KS ಎಕ್ಸಾಮ್ಗೆ ಈ ಪಾರ್ಟ್ ವೆರಿ ಇಂಪಾರ್ಟೆಂಟ್. PC ಗೆ ಕೇಳುವ ಸಾಧ್ಯತೆ ಕಡಿಮೆ. ನೆಕ್ಸ್ಟ್, ಆರ್ಥಿಕ ವ್ಯವಸ್ಥೆ. ಕೃಷಿ ರಾಜ್ಯದ ಮುಖ್ಯ ಆದಾಯ. ಇದು ಭಾರತದ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡವಲ್ ಇಂಡಿಯನ್ ಹಿಸ್ಟ್ರಿಲಿ ಇದು ಇಂಪಾರ್ಟೆಂಟ್. ಇದು ಒಂದ್ ಲೈನ್ ನೀವು ಓದಿರೋ ಆಯ್ತು, ಓದಿರೋ ಆಯ್ತು, ಕೃಷಿ ಅಂತ ಬರ್ದ್ಬಿಟ್ರಿ. ಬಟ್ ನೋಡಿ, ಕಂದಾಯ ಎಷ್ಟು ವಸೂಲಿ ಮಾಡ್ತಾ ಇದ್ರು ಅಂದ್ರೆ 6ನೇ ಒಂದು ಭಾಗ. ಸೊ ಇವ್ರಿಗೆ ಕೃಷಿಗೆ ನೀರನ್ನು ಒದಗಿಸಿದ ನದಿಗಳು ಯಾವ ಅಂತ ಕೇಳೋ ಸಾಧ್ಯತೆ ಇವೆ. ಕೃಷ್ಣ ಕಾವೇರಿ, ಕೃಷ್ಣ ನರ್ಮದೆ, ಗೋದಾವರಿ ತಪತಿ, ಹಿಂಗ್ ಆಪ್ಷನ್ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಕೃಷ್ಣ, ಗೋದಾವರಿ ಇದು ಇಂಪಾರ್ಟೆಂಟ್. PC ಹುಡುಗರಿಗೂ ಇಂಪಾರ್ಟೆಂಟ್. ನೋಡಿ, PC ಗೆ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ಎಕ್ಸಾಮ್ಗೂ ಇಂಪಾರ್ಟೆಂಟ್. ಆಮೇಲೆ ಟೀಚರ್
ಬರೆಯೋರು FDA ಬರೆಯೋರು ಸ್ಕಿಪ್ ಮಾಡಿಬಿಟ್ಟಿರಾ. ಕೃಷ್ಣ ಗೋದಾವರಿ ನದಿಗಳು ಇವ್ರ ಕಾಲದ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಅಪ್ಪ ಪಿಸಿಗೆ, ವೆರಿ ಇಂಪಾರ್ಟೆಂಟ್ ಈಗ ಹೇಳೋ ಪಾಯಿಂಟ್. ಇವ್ರ ಕಾಲದ ವಿದೇಶಿ ವ್ಯಾಪಾರದ ಬಗ್ಗೆ ಮಾಹಿತಿ ನೀಡಿದ ಗ್ರಂಥ ಯಾವುದು ಅಂತ ಕೇಳಿದ್ರೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಕೃತಿ. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಭಾರತದ ಆರ್ಥಿಕ ಜೀವನದ ಬಗ್ಗೆ ಅತಿ ಹೆಚ್ಚು ಮಾಹಿತಿ ನೀಡಿದಂತ ಏನ್ಷಿಯಂಟ್ ಹಿಸ್ಟ್ರಿಲಿ ಬಹಳ ಮುಖ್ಯವಾದಂತ ಒಂದು ಕೃತಿ. ಯಾರು ಬರ್ದಿರೋದು ಅಂತ ಕೇಳೋ ಸಾಧ್ಯತೆ ಇದೆ, ಅನಾಮಧೇಯ. ಹೇಳ್ರಿ, ಅನಾಮಧೇಯ. ಜೊತೆಗೆ ಏನಾರ ಕೇಳಿದ್ರೆ ಸ್ಟ್ರಾಬೋ, ಪ್ಲೀನಿ ಬರವಣಿಗೆಗಳು ಅಂತ ಬರೀರಿ. ಮೋಸ್ಟ್ಲಿ ಕೇಳೋ ಸಾಧ್ಯತೆ ಇಲ್ಲ. ಇವು 90% ಕೆಸೆಟ್, ನೆಟ್, ಟೀಚರ್ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅನಾಮಧೇಯ ರಚಿಸಿದ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಇವರ ವಿದೇಶಿ ವ್ಯಾಪಾರದ ಬಗ್ಗೆ ತಿಳಿಸುತ್ತೆ. ನೋಡಿ, ಇದು ಇಂಪಾರ್ಟೆಂಟ್, ಪಿಸಿಗೂ ಇಂಪಾರ್ಟೆಂಟ್, ಆಲ್ ಎಕ್ಸಾಮ್ ಇಂಪಾರ್ಟೆಂಟ್. ಪರ್ಷಿಯಾ, ಆಫ್ರಿಕಾ, ರೋಮ್ ನೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು ಇವ್ರಿಗೆ. ಪರ್ಷಿಯಾ, ಆಫ್ರಿಕಾ, ರೋಮ್ ನೊಂದಿಗೆ. ಬಟ್ ಅತಿ ಹೆಚ್ಚು ವ್ಯಾಪಾರ ಸಂಪರ್ಕ ಯಾರಿಗಿತ್ತು? ಈ 3 ಆಪ್ಷನ್ ಕೊಟ್ಟು ಅತಿ ಹೆಚ್ಚು ವ್ಯಾಪಾರ ಸಂಪರ್ಕ ಯಾರ ಜೊತೆಗಿತ್ತು ಅಂದ್ರೆ ರೋಮ್ ನೊಂದಿಗೆ ಅಂತ ಬರಿಬೇಕು. ಸಾಕ್ಷಿ ಬೇಕಲ್ಲ, ಅವರೊಂದಿಗೆ ಜಾಸ್ತಿ ವ್ಯಾಪಾರ ಇತ್ತು ಅಂದ್ರೆ. ಸೊ ಈ ರೋಮನ್ನರ ಚಿನ್ನದ ನಾಣ್ಯಗಳಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಫಾರ್ PC to DC, ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ರಿ, ತಮಿಳುನಾಡಿನ ಅರಿಕಮೇಡುವಿನಲ್ಲಿ ದೊರೆತಿವೆ. ತಮಿಳುನಾಡಿನ ಅರಿಕಮೇಡುವಿನಲ್ಲಿ ರೋಮನ್ನರ ಕಾಲದ ಚಿನ್ನದ ನಾಣ್ಯಗಳು ಶಾತವಾಹನರ ಕಾಲದಲ್ಲಿ ದೊರೆತ ಸ್ಥಳ ಯಾವುದು ಅಂದ್ರೆ ತಮಿಳುನಾಡಿನ ಅರಿಕಮೇಡು. ವೆರಿ 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 ಇಂಪಾರ್ಟೆಂಟ್. ಇವರ ಪ್ರಮುಖ ವ್ಯಾಪಾರ ಕೇಂದ್ರಗಳು, ಇದು PCಗೂ ಇಂಪಾರ್ಟೆಂಟ್, ಆಲ್ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಪೈಥಾನು ನೋಟ್ ಮಾಡ್ಕೊಳ್ರಿ. ಪ್ರಮುಖ ವ್ಯಾಪಾರ ಕೇಂದ್ರಗಳು, ಟ್ರೇಡ್ ಸೆಂಟರ್ಸ್: ಪೈಥಾನ್, ಅಮರಾವತಿ, ನಾಸಿಕ್ಕು, ವೈಜಯಂತಿ, ಬಾದಾಮಿ. ಅರ್ಥ ಆಯ್ತದಲ್ವಪ್ಪ? ಚೂರ್ ಸ್ಪೀಡ್ ಆಗಿ ಹೇಳ್ತೀನಮ್ಮ, ಯಾಕೆಂದ್ರೆ ನಿಮ್ಗೆ ಆದಷ್ಟು ಬೇಗ PCಗೆ ಕರ್ನಾಟಕ ಇತಿಹಾಸ ಕವರ್ ಮಾಡ್ಕೊಡೋಣ, ಎಷ್ಟೋ ಬಡ ಮಕ್ಳಿಗೆ ಅನುಕೂಲ ಆಗ್ಲಿ, ಕೋಚಿಂಗ್ ಹೋಗ್ದಿಲ್ದವ್ರಿಗೆ ಅಂತ ನನ್ನ ಒಂದು ಕಿರು ಪ್ರಯತ್ನ. ನನ್ನ ಬಿಸಿ ಶೆಡ್ಯೂಲ್ ಅಲ್ಲಿ ಈ ಉಚಿತವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಬೆಂಬಲ ಇರಲಿ. ಸಾಧ್ಯ ಆದ್ರೆ ಇತಿಹಾಸ ಪುಸ್ತಕ, ಸ್ಪರ್ಧಾ ಇತಿಹಾಸ ಪುಸ್ತಕವನ್ನು ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ. ಸ್ನೇಹಿತರೆ, ಇವರ ಪ್ರಮುಖ ರಫ್ತುಗಳು, ಇದು ಏನ್ PCಗೆ ಅಂತ ಇಂಪಾರ್ಟೆಂಟ್ ಅಲ್ಲ, ಬಟ್ ಟೀಚರ್ಸ್ಗೆ ಅಲ್ಲೆಲ್ಲ ಕೇಳೋ ಸಾಧ್ಯತೆ ಇದೆ. ವಜ್ರ, ಬಚ್ಚೆಕಲ್ಲು, ಪಚ್ಚೆಕಲ್ಲು, ಮಸಾಲೆ ಪದಾರ್ಥ, ಶ್ರೀಗಂಧ, ಮಸ್ಲಿನ್ನು, ಉಣ್ಣೆ ಬಟ್ಟೆ. ಇವರ ಪ್ರಮುಖ ಆಮದು ತಾಮ್ರ, ಸೀಸ, ಪರಿಮಳ ದ್ರವ್ಯ, ಗಾಜು. ಸೊ ಶಾತವಾಹನರ ಕಾಲದಲ್ಲಿ ವ್ಯಾಪಾರ ವಾಣಿಜ್ಯಗಳಾಗಿ ನಿರ್ಮಿಸಿಕೊಂಡ ವೃತ್ತಿ ಸಂಘಗಳನ್ನ ಏನಂತ ಕರೀತಾರೆ ಅಂದ್ರೆ ಶ್ರೇಣಿಗಳು. ವೆರಿ ಇಂಪಾರ್ಟೆಂಟ್. ವ್ಯಾಪಾರಿ ಸಂಘಗಳು ಅಷ್ಟೇ, ಇನ್ನೇನಿಲ್ಲ. ಟ್ರೇಡ್ ಕೌನ್ಸಿಲ್ಸ್ ಶ್ರೇಣಿಗಳು ಅಂತ ಕರಿತೀವಿ, ಆದ್ರೆ ಮುಖ್ಯಸ್ಥರನ್ನ ಸೇಟಿಗಳು ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಇದು PC to DC ಎಲ್ಲರಿಗೂ ಇಂಪಾರ್ಟೆಂಟ್. ಸೊ ಅರ್ಥ ಆಯ್ತದಪ್ಪ? ಪಾಠದಲ್ಲಿ ಏನಾದ್ರು ಸುಧಾರಣೆ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದಾದ್ಮೇಲೆ ನಾಣ್ಯಗಳು. ಇವರ ಕಾಲದ ನಾಣ್ಯಗಳು ಬೆಳ್ಳಿ ನಾಣ್ಯನೂ ಇದ್ದ, ತಾಮ್ರದ ನಾಣ್ಯನೂ ಇದ್ದ, ಸೀಸನೂ ಇದ್ದ, ಪೊಟ್ಟಿನ ನಾಣ್ಯಗಳು ಇದ್ದ. ಬಟ್ ಇವರ ಕಾಲದ ಚಿನ್ನದ ನಾಣ್ಯಗಳು ಯಾವ ಅಂತ ಏನಾರ ಕೇಳಿದ್ರೆ ಸುವರ್ಣ, ದಿನಾರ. ವೆರಿ ಇಂಪಾರ್ಟೆಂಟ್. PC to DC ಚಿನ್ನದ ನಾಣ್ಯ. ಅದೇ ತಾಮ್ರದ ನಾಣ್ಯ ಯಾವುದು ಅಂದ್ರೆ ಕುಶಾಣ, ಕರ್ಷಪಣ. ವೆರಿ ಇಂಪಾರ್ಟೆಂಟ್ ಕಂಡ್ರಪ್ಪ. ಇದು ಸ್ವಲ್ಪ ನಾನು ಫಾಲೋ ಮಾಡಿದ್ರೆ ನಾನು ವೆರಿ ಇಂಪಾರ್ಟೆಂಟ್ ಅಂತೀನೋ, ಎಸ್ಪೆಷಲಿ PC ಹುಡುಗರು ನೋಟ್ ಮಾಡಿಕೊಂಡ್ಬಿಡ್ರಿ ಅದನ್ನ. ಸೊ ಇವರ ಐ ಆಮ್ ವೆರಿ ಸಾರಿ, ಚಿನ್ನದ ನಾಣ್ಯ ಸುವರ್ಣ, ದಿನಾರ. ಇವರ ಬೆಳ್ಳಿ ನಾಣ್ಯ ಕುಶಾಣ, ಕರ್ಷಪಣ. ಬೆಳ್ಳಿ, ತಾಮ್ರ ಅಂತ ಹೇಳ್ಬಿಟ್ಟೆ, ಸಾರಿ. ಕುಶಾಣ, ಕರ್ಷಪಣ, ಬೆಳ್ಳಿ ನಾಣ್ಯ. ಸೊ ದ್ರಮ್ಮ, ಗದ್ಯಾಣ, ಪಣಗಣ್ಯ ಇವು ತಾಮ್ರದ ನಾಣ್ಯ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ದಿನಾರ, ಸುವರ್ಣ ಇದೆಯಲ್ಲ, ಇದು ಚಿನ್ನದ ನಾಣ್ಯ. ಕುಶಾಣ, ಕರ್ಷಪಣ ಇದೆಯಲ್ಲ, ಇದು ಬೆಳ್ಳಿ ನಾಣ್ಯ. ದ್ರಮ್ಮ, ಗದ್ಯಾಣ, ಪಣಗಣ್ಯ ಇದೆಯಲ್ಲ, ಇದು ತಾಮ್ರದ ನಾಣ್ಯ. ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳು ಅತಿ ಹೆಚ್ಚಾಗಿವೆ. ಸರಿ, ಇಷ್ಟು ಈಸಿಯಾಗಿ ಕೇಳ್ತಾನ ನಂಗೆ ಗೊತ್ತಿಲ್ಲ. ಒಂದ್ 4 ಮನೆತನಗಳನ್ನ ಇಟ್ಬಿಟ್ಟು, ಒಂದ್ 4 ಗೋಲ್ಡ್ ಕಾಯಿನ್ ಇಟ್ಬಿಟ್ಟು, ಇವು ಯಾವ್ಯಾವ ಕಾಲಕ್ಕೆ ಸೇರಿದಂತ ಗೋಲ್ಡ್ ಕಾಯಿನ್, ಮ್ಯಾಥ್ ಫಾಲೋಯಿಂಗ್ ಅಂತ ಕೇಳ್ಬೋದು. ಬರೀ ಶಾತವಾಹನರ ಓದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ನೀವು. ಸರಿ, ಇಷ್ಟೊಂದು ಡೆಪ್ತ್ ಪ್ರಶ್ನೆ ಕೇಳ್ತಾನ. ಊಂದ್ರ ಕಂದಮ್ಗಡ 5 ವರ್ಷದಿಂದ ಅದಕ್ಕೆ ಅಲ್ವಪ್ಪ ನಿಮ್ಮನ್ನ ಓದು 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 ಯಾವಾಗಾದ್ರೂ ಕಾಲ ಆಗ್ಲಿ ನೀವು ಕೆಲ್ಸ ಬೇಕು ಅಂದ್ರೆ ಓದ್ತಾ ಇರೋ. ಈಗ ಸುಮಾರು ಜನ ಫೋನ್ ಮಾಡ್ತೀರಾ, ಸರಿ 2 ತಿಂಗಳು ಟೈಮ್ ಹೆಂಗ್ ಓದೋದು ಅಂತ. ನಾವ್ ಹಂಗಪ್ಪ ನಿಮ್ ಸಮಸ್ಯೆ ಪರಿಹಾರ ಕೊಡೋದು? ಕಾಲ್ ಮಾಡಿದ್ರು ಒಂಥರ ಕಾಟ ಕೊಡ್ತೀರಾ, ಕಾಲ್ ಮಾಡಿದ್ರು ಒಂಥರ ಕಾಟ ಕೊಡ್ತೀರಾ. ವ್ಯವಸ್ಥೆಯಲ್ಲಿ ನಾವಿದೀವೋ? ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ನಾವು ರೆಡಿ ಇರ್ಬೇಕು. ಯುದ್ಧ, ಶತ್ರು ಮೇಲೆ ಅಟ್ಯಾಕ್ ಮಾಡಿದಾಗೆಲ್ಲ ಹೆಂಗ್ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋದು. ಯಾವ ಸಮಯದಲ್ಲಿ ಬೇಕಾದ್ರೂ ಶತ್ರು ದಾಳಿ ಮಾಡಬಹುದು, ಅದಕ್ಕೆ ನಾವು ರೆಡಿ ಇರ್ಬೇಕು. ಹೆಂಗೆ ನಮ್ಮ ವೀರ ಯೋಧರು ವಿರೋಧಿ ದೇಶಗಳು ದಾಳಿ ಮಾಡಿದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನಿರಲ್ಲ. ಹಗ್ಲು ರಾತ್ರಿ ದಾಳಿ ಮಾಡ್ತಾರೋ ಬಿಡ್ತಾರೋ, ಇವ್ರ ಸಿದ್ಧತೆಯಲ್ಲಿ ಇವ್ರು ಇರ್ತಾರೆ. ಹಂಗಿರ್ಬೇಕಪ್ಪ. ಸೊ ಫಾಸ್ಟ್ ಇಸ್ ಫಾಸ್ಟ್. ಆಗಿದ್ದನ್ನ ಯಾವ್ದು ಬದಲಾಯಿಸಕ್ಕಾಗಲ್ಲ. ಇರೋ ಟೈಮಲ್ಲಿ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ರಿ. ಸರ್, ಕಲೆ ವಾಸ್ತುಶಿಲ್ಪ ವೆರಿ ಇಂಪಾರ್ಟೆಂಟ್ ಸರ್. ಇದು ವೆರಿ ಇಂಪಾರ್ಟೆಂಟ್ ಇವತ್ತಿನ ಪೊಲೀಸ್ ಕಾನ್ಸ್ಟೇಬಲ್, ಎಸ್ಪೆಷಲಿ KA ಡಿಪಾರ್ಟ್ಮೆಂಟ್ ಇಂದ. ನೋಡಿ, ಅಮರಾವತಿ, ನಾಗಾರ್ಜುನಕೊಂಡ, ಅಜಂತ, ಕಾರ್ಲೆ, ನಾಸಿಕ್, ಕನ್ಹೇರಿ ಇವು ಶಾತವಾಹನರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು. ಇವರ ಸ್ಮಾರಕವನ್ನ ಚೈತ್ಯಾಲಯ, ವಿಹಾರ, ಸ್ತೂಪ ಅಂತ 3 ಪಾರ್ಟ್ ಮಾಡ್ತೀವಿ. ಚೈತ್ಯಾಲಯ ಅಂದ್ರೆ ಏನು ಕೇಳ್ತಾನೆ, ಒಂದಿಸಿ ಬರೀರಿ. ಚೈತ್ಯಾಲಯ
ವಿಹಾರ, ಸ್ತೂಪ. ಈ ಕಡೆ ಹಂಗಂದ್ರೆ ಏನು ಅಂತ ಕೊಡ್ತಾನೆ, ಮ್ಯಾಥ್ ಫಾಲೋಯಿಂಗ್ ಅಂತಾನೆ. ಈ ತರ ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ, ಕೆಯಲ್ಲೇ ಕೇಳಿದ್ದಾರೆ VO ಎಕ್ಸಾಮ್ ಅಲ್ಲಿ. ಹಾಗಾಗಿ ನಿಮ್ಗೂ ಕೇಳೋ ಸಾಧ್ಯತೆ ಇರುತ್ತೆ. ಬುದ್ಧನನ್ನ ಪೂಜಿಸುವ ಪ್ರಾರ್ಥನಾ ಮಂದಿರ. ವೆರಿ ಸಿಂಪಲ್. ಬುದ್ಧನನ್ನ ಪೂಜೆ ಮಾಡ್ತಕ್ಕಂಥ ಪ್ರಾರ್ಥನಾ ಮಂದಿರ ಯಾವ್ಯಾವು? ಅಜಂತ, ಬಾಜ, ಬೇಡ್ಸ, ಕಾರ್ಲೆ, ಕೊಂಡೆ, ನಾಸಿಕ್, ಪಿಟೀಲು, ಕೋರ ಪ್ಲೇಸಸ್ ಇವು ಚೈತ್ಯಾಲಯಗಳ ಪ್ರೊಸೆಸ್. ಸೊ ಇದು ಕೇಳ್ತಾನೆ ಸರ್ ಅಂದ್ರೆ ಟೀಚರ್ ಟೆಟ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಇಷ್ಟೊಂದು ಡೆಪ್ತ್ ಆಗಿ. ಪಿಸಿಗೆ ಏನ್ ಕೇಳ್ತಾನೆ ಸರ್? ವೆರಿ ಇಂಪಾರ್ಟೆಂಟ್. ಕಾರ್ಲೆ ಚೈತ್ಯಾಲಯ ಇದು ಭಾರತದ ಅತ್ಯಂತ ಉದ್ದನೆಯ ಹಾಗೂ ಸುಂದರ ಬ್ಯೂಟಿಫುಲ್ ಚೈತ್ಯಾಲಯವಾಗಿದೆ. ಇದರ ಶಿಲ್ಪಿ ವೈಜಯಂತಿ. ಕಾರ್ಲೆ ಚೈತ್ಯಾಲಯ ವೆರಿ ಇಂಪಾರ್ಟೆಂಟ್, ಆಂಧ್ರದಲ್ಲಿದೆ. ನೆಕ್ಸ್ಟ್ ವಿಹಾರ, ಬೌದ್ಧ ಸನ್ಯಾಸಿಗಳ ವಾಸಸ್ಥಳಗಳೇ ವಿಹಾರಗಳು. ನೋಡಿ, ಪೂಜಾ ಸ್ಥಳಗಳು ಚೈತ್ಯಾಲಯಗಳು, ಅವರು ವಾಸಿಸುವ ಸ್ಥಳಗಳು ವಿಹಾರಗಳು. ಎಲ್ಲೆಲ್ಲಿವೆ ಇವರ ವಿಹಾರ? ಅಜಂತದ 12ನೇ ಗುಹೆಯಲ್ಲಿ. ಕಮಾನ್, ನೋಟ್ ದಿಸ್ ಪಾಯಿಂಟ್. ಶಾತವಾಹನರ ವಿಹಾರ ಅಂತ ಕೇಳಿದ್ರೆ ಅಜಂತಾದ 12ನೇ ಗುಹೆ ಅಂತ ಬರಿಬೇಕು. ವಿಹಾರ ವಿಹಾರ ಅಂತ ಕೇಳಿದ್ರೆ ಅಜಂತಾದ ಯಾವ, ಯಾಕಂದ್ರೆ 30+ ಗುಹೆಗಳಿವೆ ಅಜಂತಾದಲ್ಲಿ, ಗುಪ್ತರ ಕಾಲದ್ದು ಎಲ್ಲ. ಶಾತವಾಹನರ ಕಾಲದ ಅಜಂತಾದ ವಿಹಾರ ಇರುವ ಸ್ಥಳ ಅಂದ್ರೆ 12ನೇ ಗುಹೆ. ನೋಟ್ ದಿಸ್ ಪಾಯಿಂಟ್. PC ಹುಡುಗರು, ಟೀಚರ್ಗಳು, FDA ಗಳು, KS ಆಸ್ಪಿರೆಂಟ್ಸ್. ಜೊತೆಗೆ ನಾಸಿಕ್ ನಲ್ಲೂ ಇವ್ರ ಕಾಲದ 3 ವಿಹಾರಗಳು ಕಂಡು ಬಂದಿವೆ. ಅರ್ಥ ಆಯ್ತಪ್ಪ? ಇನ್ನ ಸ್ತೂಪ ನೋಡಿ, ವೆರಿ ಸಿಂಪಲ್. ಈಗ 3ನೇದು ಸ್ತೂಪ. ಬುದ್ಧನ ಅವಶೇಷಗಳ ಮೇಲೆ ನೋಟ್, ಗುಮ್ಮಟಾಕೃತಿಯಲ್ಲಿ ನಿರ್ಮಿಸಿದ ಕಲಾಕೃತಿಗಳೇ ಸ್ತೂಪಗಳು. ಅರ್ಥ ಆಯ್ತಾ? ಒಂದು ಪೂಜಾ ಸ್ಥಳ, ಇನ್ನೊಂದು ವಾಸಸ್ಥಳ, ಇನ್ನೊಂದು ಗುಮ್ಮಟಾಕೃತಿಯಲ್ಲಿ ನಿರ್ಮಿಸಿದ ಕಲಾಕೃತಿಗಳು. ಇವನ ಮ್ಯಾಥ್ ಫಾಲೋಯಿಂಗ್ ಕೇಳ್ತಾನೆ. ನೆಕ್ಸ್ಟ್, ಈ ಕಾಲದ ಸ್ತೂಪಗಳು ಆಂಧ್ರದಲ್ಲಿನ ಅಮರಾವತಿ, ನಾಗಾರ್ಜುನಕೊಂಡ, ಗೋಲಿ, ಜಗ್ಗಯ್ಯಪೇಟೆ, ಬಟ್ರಿಪೋಲು, ಘಂಟಸಾಲಗಳಲ್ಲಿ ದೊರೆತಿರ್ತಕ್ಕಂಥದ್ದು ನೋಡ್ತೀವಿ. ಇವು ಶಾತವಾಹನರ ಪ್ರಮುಖ ಸ್ತೂಪಗಳು ಸಿಕ್ಕಂತ ಸ್ಥಳಗಳು. ವೆರಿ ಇಂಪಾರ್ಟೆಂಟ್ ನೋಡಿ, ಇದು 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 ಎಕ್ಸಾಮ್ ವೆರಿ ಇಂಪಾರ್ಟೆಂಟ್. ಇದು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಒಂದು ಸ್ತೂಪ ಸಿಕ್ಕಿದೆ. ಇದೇ ಸನ್ನತಿಯಲ್ಲಿ ಅಶೋಕನ ಕಾಲದ ಸ್ತೂಪವು ಕೂಡ ದೊರೆತಿರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಪ್ಲೇಸ್ ಇದು. ನಮ್ಮ ಕನ್ನಡದ ಹುಡುಗರು, ಪೊಲೀಸ್ ಹುಡುಗರು, PC ಹುಡುಗರು, PSI ಹುಡುಗರು, FDA ಹುಡುಗರು, SDA ಹುಡುಗರು ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಇನ್ನೊಂದು ಅಮರಾವತಿ ಸ್ತೂಪ ವೆರಿ ಇಂಪಾರ್ಟೆಂಟ್. ವಸಿಷ್ಠ ಪುತ್ರ ಪುಲುಮಾಯಿ ನಿರ್ಮಿಸ್ತಾ ಅಂತ ಹೇಳಿದ್ನಲ್ಲ, ಇದು ಬುದ್ಧನ ಜೀವನವನ್ನು ಆಧರಿಸಿರ್ತಕ್ಕಂಥದ್ದು. ನೋಡಿ, ನಿಮ್ಗೆ ಇದು ಟೀಚರ್ ಎಕ್ಸಾಮ್ ಇಷ್ಟು ಡೆಪ್ತ್ ಆಗ್ಬೇಕಾಗ್ತದೆ, ಪೊಲೀಸ್ಗೆ ಏನ್ ಬೇಕಾಗಲ್ಲ. ಬಟ್ ಹೇಳಿರ್ತೀನಿ, ಒಂದ್ಸಲ ನೋಡಿರಿ, ತಪ್ಪೇನು. ಸುಣ್ಣದ ಕಲ್ಲಿನ ಉಬ್ಬು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಗಾಂಧಾರ ಮತ್ತು ಮಥುರಾ ಶೈಲಿಯ ಮಿಶ್ರಣವಾಗಿದೆ. ಇದು ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇದೆ. ಸೊ ಇದೆಯಲ್ಲ, ಇದು ಯಾವುದು ಅಮರಾವತಿ ಸ್ತೂಪ, PC ಕೇಳಬಹುದು. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ. ಸ್ನೇಹಿತರೆ, ನೀವು ಕೇಳ್ಬೋದು, ಸರ್ ಸ್ತೂಪಗಳ ಬಗ್ಗೆ ನಮ್ಗೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಸರ್ ಅಂತ. ನನ್ನದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಭಾರತದ ಪ್ರಮುಖ ಸ್ತೂಪಗಳ ಬಗ್ಗೆ ತುಂಬಾ ಡೆಪ್ತ್ ಆಗಿ ಒಂದು ಕ್ಲಾಸ್ ಮಾಡಿದ್ವಿ, ಬರೀ ಸ್ತೂಪಗಳ ಬಗ್ಗೆನೆ. ಯಾಕಂದ್ರೆ KE ಇಂದಾನೆ ಒಂದು ಪ್ರಶ್ನೆ ಕೇಳಿದ್ರು, ಭಾರತದ ಅತ್ಯಂತ ದೊಡ್ಡ ಸ್ತೂಪ ಯಾವುದು ಅಂತ. ಆ ಕ್ಲಾರಿಫಿಕೇಶನ್ ತಗೊಂಡು ನಾನು ಎಲ್ಲ ತುಂಬಾ ಡೀಪ್ ಸ್ಟಡಿ ಮಾಡಿ, ಯಾವುದೇ ಬುಕ್ ಅಲ್ಲಿ ಇನ್ಕ್ಲೂಡಿಂಗ್ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲೂ ಇಲ್ಲದೆ ಇರ್ತಕ್ಕಂಥ ಟಾಪಿಕ್ ಅನ್ನ ಸರ್ಚ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಿದೀನಿ. ನೀವು ನೋಡ್ಕೊಳ್ರಿ, ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ ನೋಡ್ಕೊಳ್ರಿ. ಇದಾದ್ಮೇಲೆ ನಾಗಾರ್ಜುನ ಕೊಂಡ ಸ್ತೂಪ, ಇವೆಲ್ಲ ಆಂಧ್ರದಲ್ಲೇ ಇರ್ತಕ್ಕಂಥದ್ದು. ಬುದ್ಧನನ್ನ ಸರ್ಪದ ಮೇಲೆ ಕುಳಿತಂತೆ ಕೆತ್ತಲಾಗಿದೆ. ಸರ್ಪ ಅವನ ತಲೆಯ ಮೇಲೆ ಎಡೆ ಕೊಡೆಯಂತೆ ಕೆತ್ತಲಾಗಿದೆ. ಹಿಂಗ್ ಎತ್ಕೊಂಡು ಕೂತಿರೋ ತರ ಕೆತ್ತಲಾಗಿರ್ತಕ್ಕಂಥದ್ದು ನೋಡ್ತೀವಿ. ಇವರ ಕಾಲದ ಪ್ರಮುಖ ಸ್ತೂಪಗಳು ಕಂಡು ಬಂದ ಸ್ಥಳ ಅಮರಾವತಿ ಸ್ತೂಪ. ಇದಂತೂ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಮತ್ತು ನಾಗಾರ್ಜುನ ಕೊಂಡ ಸ್ತೂಪ ಆವಿನ ರೀತಿ ಕೆತ್ತಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಸ್ನೇಹಿತರೆ, ಚಿತ್ರಕಲೆ. ಈ ಕಾಲಕ್ಕೆ ಸಂಬಂಧಿಸಿದಂತ ಚಿತ್ರಕಲೆ ಅಜಂತಾದ 9 ಮತ್ತು 10ನೇ ಗುಹೆಗಳಲ್ಲಿ ಕಂಡು ಬರುತ್ತೆ. ನೋಡಿ, ಅಲ್ಲಿ ವಿಹಾರ 12ನೇ ಗುಹೆ ಅಂತ ಹೇಳಿದೆ, ಅಜಂತಾದ 12ನೇ ಗುಹೆ, ಕನ್ಫ್ಯೂಸ್ ಮಾಡ್ಕೋಬಾರದು ವಿಹಾರ. ಬಟ್ ಚಿತ್ರಕಲೆಗಳು ಕಂಡು ಬಂದಂತ, ಶಾತವಾಹನರ ಚಿತ್ರಕಲೆಗಳು ಕಂಡು ಬಂದಂತ ಸ್ಥಳ, ಆರ್ಟ್ ಅಂಡ್ ಕಲ್ಚರ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್. ಒಂದು 9ನೇದು, ಇನ್ನೊಂದು 10ನೇ ಗುಹೆ ಅಜಂತಾದಲ್ಲಿ ಕಂಡು ಬಂದಿದೆ. ಸೊ ಇದು ಆರಂಭಿಕ ಚಿತ್ರಕಲೆ. ನಿಮ್ಗೆ ಇನ್ನೂ ಡೆಪ್ತ್ ಆಗಿ ಕೇಳ್ಬಿಟ್ರೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಅಜಂತಾದಲ್ಲಿ. ಅಂತ್ಯದ ಚಿತ್ರಕಲೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಬೇಡ್ಸಾದಲ್ಲಿ. ಅಂತ್ಯದ ಚಿತ್ರಕಲೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಬೇಡ್ಸಾದಲ್ಲಿ. ಸೊ ಅರ್ಥ ಆಯ್ತಪ್ಪ? ನಾನು ಈಗ ಹೇಳಿದೆ, ಆಂಧ್ರದ ಅಮರಾವತಿ ಸ್ತೂಪ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಒಟ್ಟೆ ಇವರ ಚಿತ್ರಕಲೆಗಳು ಕಂಡು ಬಂದಂತ ಸ್ಥಳ ಅಜಂತ, ಬೇಡ್ಸ. ನಾನು ಅಜಂತಾದ 9, 10ನೇ ಗುಹೆ ಅಂತ ಹೇಳಿದೀನಿ. ಅಜಂತ ಆರಂಭಿಕ, ನಂತರದ್ದು ಅಂತೇನಾರ ಡಿಫ್ರೆಂಟ್ ಆ ಕ್ವಶನ್ ಡೆಪ್ತ್ ಆಗಿ ಕೇಳಿದ್ರೆ ಬೇಡ್ಸ. ಸ್ನೇಹಿತರೆ, ಇಷ್ಟು ವಿಚಾರಗಳ ಬಗ್ಗೆ ನಾನು ನಿಮ್ಗೆ ಅಧ್ಯಯನ ಮಾಡಿದ್ದೀನಿ. ಸೊ ವಿವರಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಯಾಕೆಂದ್ರೆ ಯೂಟ್ಯೂಬ್ ನಲ್ಲಿ ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತ ನಿಮ್ಮಗಳ ಬೆಂಬಲ ಇರಲಿ ಅಂತ ಕೇಳ್ತಾ
ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.